ಹಲೋ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋದು ಒನ್ ಪೀಸ್ ನ ಎಪಿಸೋಡ್ 3. ಲಾಸ್ಟ್ ಎಪಿಸೋಡ್ ನಲ್ಲಿ ಇವರು ಆ ಜೋಕರ್ ಬಗ್ಗೆನ ಹೊಡೆದಾಕಿ ತಮ್ಮ ಪಯಣನ ಮತ್ತೆ ಶುರು ಮಾಡಿದ್ರು. ಅವಾಗ ನ್ಯಾಮಿ ಯಾರಿಗೋ ಕಾಲ್ ಮಾಡಿ ಆ ಮ್ಯಾಪ್ ತನ್ನ ಹತ್ರ ಇರೋದಾಗ ಇನ್ಫಾರ್ಮ್ ಮಾಡಿದ್ಲು. ಅವ್ರು ಯಾರು ಮತ್ತೆ ಗಾರ್ಪುಯಿಗೆ ಇವ್ರು ನೋಡ್ಕೊಂಡು ಹೊರಟಿದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನೋದಲ್ಲ ಇವಾಗ ನೋಡೋಣ. ಇದು ಒನ್ ಪೀಸ್ ಎಪಿಸೋಡ್ 3. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಸಣ್ಣ ಹುಡುಗ ತಾನಿರೋ ವಿಲೇಜ್ ಜನರಿಗೆಲ್ಲ ಬೆಲ್ ಹೊಡೆದು ಪೈರೇಟ್ಸ್ ಗಳು ಬರ್ತಾ ಇದಾರೆ, ಎಲ್ರು ಜೋಪಾನ ಅಂತ ಅಲರ್ಟ್ ಮಾಡ್ತಾನೆ. ಏನಂತ ನೋಡಿದ್ರೆ ಇವ್ನ ಹೇಳ್ತಾ ಇರೋದು ಸುಳ್ಳು, ಯಾವ ಪೈರೇಟ್ಸ್ ಗಳು ಬರ್ತಾ ಇಲ್ಲ. ಈ ರೀತಿ ಅವನು ಡೈಲಿ ಮಾಡಕ್ ಶುರು ಮಾಡ್ತಾನೆ. ಅದರಿಂದ ಆ ಊರಿನ ಜನರೆಲ್ಲ ಇವ್ನು ಯಾವಾಗ್ಲೂ ಹೇಳೋದು ಸುಳ್ಳೆ ಅಂತ ಇವನ್ನ ನಂಬೋದನ್ನೇ ಬಿಡ್ಬಿಡ್ತಾರೆ. ಹೀಗೆ ತುಂಬಾ ವರ್ಷಗಳು ಕಳೆದು ದೊಡ್ಡವನಾಗಿದ್ರು ಕೂಡ ಪೈರೇಟ್ಸ್ ಗಳು ಬರ್ತಾ ಇದಾರೆ ಅಂತ ಕೂಗಾಡೋದು ಮಾತ್ರ ಇನ್ನೂ ಬಿಟ್ಟಿಲ್ಲ. ಇದರಿಂದ ಆ ಊರಿನ ಜನರೆಲ್ಲ ಹೀಗೆ ಮಾಡೋದು ನಿಲ್ಸು ಅಂತ ಇವನ್ನ ಬೈದ್ರು ಕೂಡ ಇವನು ಅದನ್ನೆಲ್ಲ ಕೇಳ್ದೆ ಮತ್ತೆ ಮತ್ತೆ ಅದೇ ವಿಷಯನ ಮಾಡೋಕ್ ಶುರು ಮಾಡ್ತಾನೆ. ಈ ಕಡೆ ಇವರು ಗ್ರ್ಯಾಂಡ್ ಲೈನ್ ಕಡೆ ಟ್ರಾವೆಲ್ ಮಾಡ್ತಾ ಇದಾರೆ. ಆ ಲೂಫಿ ಒಂದು ಫ್ಲಾಗ್ ರೆಡಿ ಮಾಡಿ ತಗೊಬಂದು ಇದೇ ಆ ಜಾಲಿ ರೋಜರ್ನ ಫ್ಲಾಗ್, ಇದು ಒಂದೊಂದು ಪೈರೇಟ್ ಹತ್ರನೂ ಖಂಡಿತ ಇರುತ್ತೆ, ಇವಾಗ ನಮ್ಮ ಹತ್ರನೂ ಇದೆ ಅಂತ ಹೇಳ್ತಾನೆ. ಆಗ ನ್ಯಾಮಿ ನಾವೇನು ಪೈರೇಟ್ ಅಲ್ಲ, ಇದು ನನ್ನ ಶಿಪ್ ನಲ್ಲಿ ಖಂಡಿತ ಕಟ್ಟೋಕ್ ಬಿಡಲ್ಲ ಅಂತ ಹೇಳ್ತಾ ಇರೋವಾಗ ಇದೇ ಟೈಮ್ ಸೋರೋನು ಹೊರಗಡೆ ಬರ್ತಾನೆ. ಬಂದು ಟಾಯ್ಲೆಟ್ ಲೀಕ್ ಆಗ್ತಾ ಇದೆ ಅಂತ ನ್ಯಾಮಿಗೆ ಹೇಳಿದಾಗ ಏನು ಲೀಕ್ ಆಗ್ತಾ ಇದೆಯಾ, ನಮ್ ಶಿಪ್ ನಲ್ಲಿ ಟಾಯ್ಲೆಟ್ ಇಲ್ವಲ್ಲ ಅಂತ ಏನಂತ ನೋಡಿದಾಗ ಅಲ್ಲಿ ಈ ಶಿಪ್ ಲೀಕ್ ಆಗಿ ನೀರೆಲ್ಲ ಮೇಲ್ ಬಂದು ಇವಳು ಸೀಕ್ರೆಟ್ ಆಗಿಟ್ಟಿರೋ ನ್ಯಾವಿಗೇಷನ್ ಟೂಲ್ಸ್ ಮತ್ತೆ ಬಸ್ಸು ನೋಲೋದ್ ಫೋನು ಇದೆಲ್ಲ ನೆನೆದು ಯಾವ್ದು ಈಗ ಕೆಲಸ ಮಾಡ್ತಾ ಇಲ್ಲ. ಈ ಹಡಗೀಗ ಡ್ಯಾಮೇಜ್ ಆಗಿದೆ. ಇದನ್ನಿಟ್ಕೊಂಡು ಗ್ರ್ಯಾಂಡ್ ಲೈನ್ ಹೋಗೋದು ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಲ್ಲಿ ಬಿರುಗಾಲಿ ಅಲೆಗಳು ಗ್ರಾವಿಟಿ ಅಂತ ಈ ಎಲ್ಲಾ ವಿಷಯಗಳು ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಾದ್ರೆ ಇವ್ರಿಗೀಗ ಒಂದು ಒಳ್ಳೆ ಶಿಪ್ ಬೇಕು. ಅದೀಗ ಪಕ್ಕದಲ್ಲಿರೋ ಒಂದು ವಿಲೇಜ್ ನಲ್ಲಿ ಸಿಗುತ್ತೆ. ಈ ಹಡಗು ಮುಳುಗೋ ಅಷ್ಟ್ರಲ್ಲಿ ನಾವು ಅಲ್ಲಿ ರೀಚ್ ಆಗ್ಬೋದು ಅಂತ ನ್ಯಾಮಿ ಹೇಳಿದಾಗ ಸರಿ ಅಂತ ಎಲ್ರು ಆ ಕಡೆ ಹೊರಡ್ತಾರೆ. ಇಲ್ಲಿ ಮೆರೈನ್ ಶಿಪ್ ನಲ್ಲಿ ಕಾಬಿ ಮತ್ತೆ ಹೆಲ್ಮಿಪೋ ಮೋರ್ಗನ್ನ ಮಗ ಇವರಿಬ್ರು ಸೇರಿ ಸ್ಲೂಪ್ ನ ಎಳೆದ್ ಕಟ್ತಾ ಇರೋವಾಗ ಕಾಬಿ ಅವ್ನ್ ಕಟ್ಟಿರೋ ಕಟ್ಟು ಸರಿ ಇಲ್ಲ ಅಂತ ಅದನ್ನ ಮತ್ತೆ ಸರಿ ಮಾಡ್ತಾನೆ. ಆಕ್ಚುಲಿ ಕಾಬಿನ್ ಕಂಡ್ರೆ ಅವ್ನಿಗೆ ಆಗಲ್ಲ, ಆದ್ರಿಂದ ಅವನು ಇದನ್ನ ನೋಡಿ ನಿಂಗೆಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ಯಾ ಅಥವಾ ನಂಗಿಂತ ಬೆಟರ್ ಅಂತ ತಿಳ್ಕೊಂಡಿದ್ಯಾ ಅಂತ ಕೇಳ್ತಾ ಇರೋವಾಗ ಇದೇ ಟೈಮ್ ಕಾರ್ಪಲ್ಗೆ ಬಂದು ಇದನ್ನ ಕಟ್ಟಿರೋದು ಯಾರೋ ಅಂತ ಕೇಳುವಾಗ ಅದಕ್ಕೆ ಅವನು ನಾನೇ ಅಂತ ಹೇಳ್ತಾನೆ. ಹಾಗೆ ಅವನ್ನ ಅಪ್ರಿಶಿಯೇಟ್ ಮಾಡಿ ನಿಂಗೆ ಸಮುದ್ರದಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ಇದನ್ನೆಲ್ಲ ಇವ್ರು ನೋಡ್ಕೊಳ್ಳಿ, ಸರಿ ನನ್ ಜೊತೆ ಬಾ ಅಂತ ಹೇಳಿ ಅವ್ನು ಮಾತ್ರ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಇವರೆಲ್ಲ ಸಿರಪ್ ಅನ್ನೋ ವಿಲೇಜ್ ಬಂದು ಸೇರಿ ಅಲ್ಲಿ ವಾಂಟೆಡ್ ಲಿಸ್ಟ್ ನಲ್ಲಿರೋ ಪೈರೇಟ್ ಗಳ ಪೋಸ್ಟ್ ಗಳನ್ನ ನೋಡ್ತಾ ಇರೋವಾಗ ಅಲ್ಲ ಜೋಕರ್ ಬಗ್ಗೆದು ಒಂದು ಪೋಸ್ಟ್ ಇದೆ. ಅವನ್ನ ಜೀವಂತವಾಗಿ ಅಥವಾ ಸಾಯಿಸಿ ಯಾರಾದ್ರೂ ತಗೋ ಬಂದ್ರೆ ಅವ್ರಿಗೆ 15 ಲಕ್ಷ ಬೆರೀಸ್ ನ ರಿವಾರ್ಡ್ ಆಗಿ ಕೊಡೋದಾಗ ಮೆನ್ಷನ್ ಮಾಡಿದಾರೆ. ನಾವು ಹಣನ ರುಪೀಸ್ ನಲ್ಲಿ ಕರೆಯೋ ರೀತಿ ಇಲ್ಲಿ ಬೆರೀಸ್ ನಲ್ಲಿ ಕರೀತಾರೆ. ಇದ್ ನೋಡ್ ಜೋರೋ ಇದ್ ನಂಗೆ ಮೊದ್ಲೇ ಗೊತ್ತಿದ್ರೆ ಅವ್ನ ತಲೆನ ಬ್ಯಾಗ್ ನಲ್ಲಿ ತರ್ತಾ ಇದ್ದೆ ಅಂತ ಹೇಳಿದಾಗ ನೀನು ಇವಾಗ ವಾಂಟೆಡ್ ಲಿಸ್ಟ್ ನಲ್ಲಿ ಇದೆಯಾ ಮರ್ತು ಬಿಟ್ಯಾ ಅಂತ ಲೂಫಿ ಕೇಳ್ತಾನೆ. ಇದೇ ಟೈಮ್ ನ್ಯಾಮಿ ಅಲ್ಲಿ ಬಂದು ಈ ಸಿರಪ್ ವಿಲೇಜ್ ಶಿಪ್ ಗಳು ತಯಾರಿಸೋದ್ರಲ್ಲಿ ತುಂಬಾನೇ ಫೇಮಸ್, ಇಲ್ಲಿ ತುಂಬಾ ಶಿಪ್ ಗಳು ಮಾರಾಟಕ್ಕಿವೆ ಅಂತ ಹೇಳಿ ಎಲ್ರು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಕಟ್ ಮಾಡಿಗ ಬಗ್ಗಿನ ತೋರಿಸ್ತಾರೆ. ಅವನೀಗ ಲೂಫಿನ್ ಬೈತಾ ಬಾಕ್ಸ್ ನಲ್ಲಿರೋ ತನ್ನ ಒಂದೊಂದು ಬಾಡಿ ಪಾರ್ಟ್ಸ್ ಹುಡುಕಿ ಹಾಗೆ ಅವನ ಬಾಡಿ ಜೊತೆ ಸೇರ್ಕೋತಾ ಇರೋ ಸಮಯ ಇದೇ ಟೈಮ್ ಯಾರೋ ಒಬ್ಬ ಅಲ್ಲಿ ಬರ್ತಾನೆ. ಯಾರು ಅಂತ ನೋಡಿದ್ರೆ ಇವನೊಬ್ಬ ಫಿಶ್ ಮ್ಯಾನ್. ಸೊ ಈ ಒನ್ ಪೀಸ್ ಅನ್ನೋ ಪ್ರಪಂಚದಲ್ಲಿ ಮೀನಿನ ರೀತಿನೇ ಮನುಷ್ಯರು ಇರ್ತಾರೆ, ಇವ್ರ ಹೆಸರು ಫಿಶ್ ಮ್ಯಾನ್ಸ್. ಇವರೆಲ್ಲ ನೀರಿನ ಕೆಳಗಡೆನೂ ವಾಸ ಮಾಡ್ತಾರೆ, ಭೂಮಿ ಮೇಲೆ ವಾಸ ಮಾಡ್ತಾರೆ. ಆ ರೀತಿ ಒಂದು ಕೆಪಾಸಿಟಿ ಇವ್ರಿಗೆ ಇರುತ್ತೆ. ಹಾಗೆ ಬಂದವನಿಗ ಬಗ್ಗಿನ ನೋಡಿ ಹಾರ್ಲಂಗ್ ನಿನ್ ಜೊತೆ ಮಾತಾಡ್ಬೇಕಂತ ಯಾರ ಬಗ್ಗೆನೋ ಹೇಳಿ ಅವನಿಗ ಕರೆದಾಗ ಅದಕ್ಕೆ ಅವನು ನನ್ನಿಂದ ಬರೋಕ್ಕಾಗಲ್ಲ, ನಾನು ತುಂಬಾನೇ ಬಿಸಿ ಅಂತ ಹೇಳಿ ಅವ್ನ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡಿದಾಗ ಅವನು ಇವನ ಒಂದೇ ಏಟ್ನಲ್ಲಿ ಹೊಡೆದು ಹಾಗೆ ಕೆಳಗಡೆ ಬೀಳಿಸ್ಬಿಡ್ತಾನೆ. ಈ ಕಡೆ ಇವರು ಶಿಪ್ ಗಳನ್ನ ತಯಾರಿಸೋ ಒಂದು ಇಂಡಸ್ಟ್ರಿಯಲ್ ಏರಿಯಾದೊಳಗಡೆ ಬರ್ತಾ ಇರೋವಾಗ ಲೂಫಿ ನಮ್ಗೊಂದು ದೊಡ್ಡ ಶಿಪ್ ಬೇಕು, ಅದ್ ನೋಡಕ್ ತುಂಬಾನೇ ಚೆನ್ನಾಗಿರ್ಬೇಕು, 3 ಸ್ಲೂಪ್ ಗಳು ಇರ್ಬೇಕು ಅಂತ ಹಾಗೆ ಮಾತಾಡ್ತಾ ಬರ್ತಾನೆ. ಅವಾಗ ನ್ಯಾಮಿ ನಾವಿಲ್ಲಿಂದ ಒಂದು ಶಿಪ್ ಕದ್ದು ತಗೊಂಡ್ ಹೋಗ್ಬೇಕಾದ್ರೆ ಅದಷ್ಟು ಚೆನ್ನಾಗಿರ್ಬಾರ್ದು, ಯಾರು ಅದನ್ನ ಗಮನಿಸಬಾರ್ದು, ಆ ರೀತಿ ಏನಾದ್ರು ಸಿಗುತ್ತಾ ಅಂತ ನೋಡಿ ಅಂತ ಹೇಳ್ತಾನೆ. ಅವಾಗ ಇವನು ಏನು ಕದಿಯೋದ, ನಾವು ಖಂಡಿತ ಹಾಗೆ ಮಾಡಬಾರ್ದು, ಶಿಪ್ ಅನ್ನೋದು ನಮ್ ಕ್ರೂನಲ್ಲಿ ಒಂದು ಭಾಗ, ಅದನ್ನ ನಾವು ದುಡ್ಡು ಕೊಟ್ಟು ತಗೋಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹಾಗೆ ಬರ್ತಾ ಇರೋವಾಗ ಮುಂದೆ ಒಂದು ಕುರಿತಲೇ ಇರೋ ಶಿಪ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಅದೇ ಇವ್ನಿಗೆ ಇಷ್ಟ ಆಗುತ್ತೆ. ಇವನ್ ಶಿಪ್ ಕೂಡ ಇನ್ಮೇಲೆ ಇವ್ರ ಜೊತೆ ಟ್ರಾವೆಲ್ ಮಾಡಕ್ ಶುರು ಮಾಡುತ್ತೆ. ಅದನ್ನೀಗ ಲೂಫಿ ತುಂಬಾನೇ ಸಂತೋಷ ಪಟ್ಟು ಹಾಗೆ ನೋಡ್ತಾ ಇರೋವಾಗ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಹುಡುಗ ಪೈರೇಟ್ಸ್ ಗಳು ಅಂತ ಊರಿನ ಜನರಿಗೆಲ್ಲ ಅಲರ್ಟ್ ಮಾಡ್ತಾ ಇದ್ನಲ್ಲ, ಅವನು ಆ ಶಿಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಹೆಸರು ಯೂಸೋಪ್ ಅಂತ. ಅವನು ತನಗ್ ತಾನು ಇಟ್ಕೊಂಡಿರೋ ಹೆಸರು ಕ್ಯಾಪ್ಟನ್ ಯೂಸೋಪ್ ಅಂತ. ಈಗ ಲೂಫಿ ಅವನ ಹತ್ರ ಈ ಶಿಪ್ ಬಗ್ಗೆ ಹೇಳುವಂತ ಕೇಳಿದಾಗ ಆಕ್ಚುಲಿ ಇದೊಂದು ಟಾಪ್ ಅಂಡ್ ಮಾಡೆಲ್, ಹಿಂದೆ ಮುಂದೆ ಪಿರಂಗಿಗಳನ್ನ ಈಸ್ಟ್ ಬ್ಲೂ ನಲ್ಲೇ ಅತಿ ವೇಗವಾದ ಒಂದು ಶಿಪ್ ಅಂತ ಇವ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಮಯ ನ್ಯಾಮಿ ಮತ್ತೆ ಝೋರೋ ಅಲ್ಲಿ ಬರ್ತಾರೆ. ಅವಾಗ ಲೂಫಿ ಅವ್ರ ಹತ್ರ ಹೇ ಇದೇ ನಮಗ ಶಿಪ್, ಇವನದ ನಮಗ್ ಮಾರ್ತಾನೆ, ಇವನೇ ಆ ಸೆಲ್ಲರ್ ಅಂತೇಳಿ ಅವನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಇಲ್ಲ ನಾನೇನು ಸೇಲ್ಸ್ ಮ್ಯಾನ್ ಅಲ್ಲ, ಈ ಶಿಪ್ ಏನು ನಂದು ಅಲ್ಲ, ನಾನು ಪಾಸೆಗಳು ಮತ್ತೆ ಪಕ್ಷಿಗಳು ಮಾಡೋ ಗಲಿಗ ಕ್ಲೀನ್ ಮಾಡೋ ಒಬ್ಬ ಟೆಕ್ನಿಷಿಯನ್ ಅಂತ ಹೇಳ್ತಾನೆ. ಆಗ ನ್ಯಾಮಿ ಇದೇನು ಕೆಲ್ಸಕ್ಕಾಗಲ್ಲ ಅಂತೇಳಿ ಅಲ್ಲಿಂದ ಹೊರಟಾಗ ವೆಯ್ಟ್ ಮಾಡಿ ನನಗೆ ನಿಮ್ಗೆ ಹೆಲ್ಪ್ ಮಾಡಕ್ಕಾಗತ್ತಾ, ಈ ಶಿಪ್ ಓನರ್ ನನ್ನ ಕ್ಲೋಸ್ ಫ್ರೆಂಡ್, ಅವಳ ಹೆಸರು ಕಾಯ, ಈ ಶಿಪ್ ಮಾತ್ರ ಅಲ್ಲ ಈ ಜಾಗನೇ ಅವಳದು, ನಾನ್ ನಿಮ್ನ ಅವಳ ಹತ್ರ ಕರ್ಕೊಂಡು ಹೋಗ್ತೀನಿ, ನೀವೇ ಅವ್ರ ಜೊತೆ ಮಾತಾಡಿ ಶಿಪ್ ಅನ್ನು ತಗೊಳ್ಳಿ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇವಾಗ ಇವರೆಲ್ಲ ಕಾಯಲ್ ಮನೆ ಮುಂದೆ ಬಂದು ಇಷ್ಟು ದೊಡ್ಡ ಮನೆನಂತ ಆಶ್ಚರ್ಯಪಟ್ಟು ನೋಡ್ತಾ ಇರೋವಾಗ ಅವಳ ಪ್ಯಾರೆಂಟ್ಸ್ ಎಲ್ಲ ತೀರ್ಕೊಂಡಿದ್ದಾರೆ. ಅವಳ ಜೊತೆ ಇವಾಗ ಇರೋದು ಒಬ್ಬ ಬಟ್ಲರ್ ಮತ್ತೆ ಕೆಲವು ಕೆಲಸದವ್ರು ಮಾತ್ರ ಅಂತ ಹೇಳ್ತಾ ಯೂಸೋಪ್ ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋವಾಗ ನ್ಯಾಮಿ ಇನ್ನೂ ಆ ಶಿಪ್ ಕದಿಯೋದ್ರ ಬಗ್ಗೆನೇ ಪ್ಲಾನ್ ಮಾಡ್ತಾ ಅವನ ಜೊತೆ ಹೋಗ್ತಾ ಇದಲ್ಲ. ಇವಾಗ ಇವರು ಹೊರಗಡೆ ಬಂದ ತಕ್ಷಣ ಅಲ್ಲಿರೋ ಕೆಲಸದವರೆಲ್ಲ ಯೂಸೋಪ್ ನೋಡಿ ನೀನ್ ಯಾಕೆ ಇಲ್ಲದ್ ಬಂದೆ, ಇಲ್ಲಿ ಬರಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ ಅಂತ ಬೈಯಕ್ ಶುರು ಮಾಡಿದಾಗ ಇದೇ ಟೈಮ್ ಕಾಯನೇ ಅಲ್ಲದ್ ಬಂದು ನಿಂಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ಆ ಕೆಲಸದವನು ಅವನ್ನ ಬಿಟ್ಬಿಡ್ತಾನೆ. ವಿಷಯ ಏನು ಅಂದ್ರೆ ಕಾಯ ಯಾವ್ದೋ ಒಂದು ರೋಗದಿಂದ
ಕಷ್ಟ ಪಡ್ತಾ ಇದ್ದಲ್ಲ, ಇವ್ರನ್ನ ನೋಡ್ಕೋತಾರ ಇವನೇ ಬಟ್ಲರ್, ಹೆಸರು ಕ್ಲಾಡ್ ಅವ್ರು ಅಂತ. ಇವಾಗ ಯೂಸೋಪ್ ಇವ್ರನ್ನೆಲ್ಲ ತೋರಿಸಿ ಇವರೇ ನನ್ ಕ್ರೂ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆಗ ಅವಳು ಇವತ್ ರಾತ್ರಿ ಇಲ್ಲೇ ಸ್ಪೆಂಡ್ ಮಾಡಿ ಅಂತ ಡಿನ್ನರ್ ಇನ್ವೈಟ್ ಮಾಡ್ತಾಳೆ, ಯಾಕಂದ್ರೆ ಇವತ್ತೇ ಅವಳ ಬರ್ಡೇ. ಇದನ್ನ ಅವಳು ಬಟ್ಲರ್ ಬಾಯಲ್ಲಿ ಒಪ್ಪಿಸಿದಾಗ ಲೂಫಿ ಡಿನ್ನರ್ ಅಂದ ತಕ್ಷಣ ತುಂಬಾನೇ ಸಂತೋಷ ಪಟ್ಟು ಸರಿ ಹೋಗೋಣ ಅಂತ ಕೇಳ್ತಾನೆ. ಇಲ್ಲ, ನೀವೆಲ್ಲ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಡಿನ್ನರ್ ಬಂದ್ ಸೇರಿ ಅಂತ ಎಲ್ರು ಹಾಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಕರ್ಕೊಂಡು ಹೋಗ್ತಾ ಇರುವಾಗ ಜೋರೋಗ ಬಟ್ಲರ್ನ ಎಲ್ಲೋ ನೋಡ್ದಂಗಿದೆ, ಏನೋ ಒಂದ್ ರೀತಿ ಅವನ ಮೇಲೆ ಡೌಟ್. ಈಗ ಎಲ್ರು ಒಳಗಡೆ ಬಂದ ತಕ್ಷಣ ಯೂಸಫ್ ಕಾಯನ್ ಮೀಟ್ ಮಾಡಿ ಇವತ್ತು ಅವಳ ಬರ್ಡೇ, ಸೊ ಒಂದ್ ದೊಡ್ಡ ಮುತ್ತನ್ನ ಅವ್ಳು ಗಿಫ್ಟ್ ಆಗಿ ಕೊಟ್ಟಾಗ ಅವಳು ತುಂಬಾ ಸಂತೋಷ ಪಡ್ತಾಳೆ. ಆವಾಗ ಇವನು ಅದ್ನೇ ತಗೋಬಂದೆ ಅಂತ ಒಂದ್ ಕತೆ ಕಟ್ಟೋಕ್ ಶುರು ಮಾಡ್ತಾನೆ. ಅದೆಲ್ಲ ಕತೆ ಅಂತ ಅವಳಿಗೆ ಗೊತ್ತಿದ್ರು ಕೂಡ ನಿಜ ಅನ್ನೋ ರೀತಿನೇ ರಿಯಾಕ್ಟ್ ಮಾಡ್ತಾಳೆ, ಯಾಕಂದ್ರೆ ಅವಳಿಗೆ ಫ್ರೆಂಡ್ಸ್ ಅಂತ ಯೂಸಫ್ ಬಿಟ್ರೆ ಬೇರೆ ಯಾರು ಇಲ್ಲ. ಮತ್ತೆ ಈ ಮನೆಯಿಂದ ಅವಳು ಹೊರಗಡೆ ಹೋಗಲ್ಲ. ಅವಳು ಈ ಕತೆನ್ ಕೇಳಿ ನಗಾಡಿ ಕೆಮ್ಮಕ್ ಶುರು ಮಾಡಿದಾಗ ಯೂಸಫ್ ಅಲ್ಲಿರೋ ಒಂದು ಬ್ಲೂ ಕಲರ್ ಟೀನ ಅವಳು ಕೊಡ್ತಾನೆ. ಅದನ್ನ ಕುಡಿದ ತಕ್ಷಣ ಅವಳು ಸರಿ ಆಗ್ತಾಳೆ. ಈ ಬ್ಲೂ ಕಲರ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಒಂದೇ ವಿಷಯ ನಿಮ್ಗೆ ಗೊತ್ತಾಗುತ್ತೆ. ಈ ಕಡೆ ಇವರೆಲ್ಲ ರಾಶಿ ಗಟ್ಲೆ ಬಟ್ಟೆಗಳಿರೋ ಒಂದು ರೂಮ್ ನಲ್ಲಿ ಸ್ನಾನ ಮಾಡ್ಕೊಂಡು ಇವಾಗ ಡ್ರೆಸ್ ಚೇಂಜ್ ಮಾಡ್ತಾ ಇರೋವಾಗ ಲೂಫಿ ಸರಿ ನಾನು ಯಾವ್ದು ಹಾಕೊಳ್ಳಿ ಅಂತ ಕೇಳ್ತಾನೆ. ಆಗ ನ್ಯಾಮಿ ಇವತ್ತೊಂದೇ ದಿನ ಮತ್ತೆ ಈ ರೀತಿ ಚಾನ್ಸ್ ಸಿಗಲ್ಲ, ಸೊ ಯಾವ್ದು ಬೇಕಾರೋ ಹಾಕೊಂತೇಳಿ ಅವಳು ಒಂದು ಡ್ರೆಸ್ ಹಾಕೊಂಡು ಹೊರಗಡೆ ಬಂದು ನಾನು ಹೇಗಿದ್ದೀನಿ ಅಂತ ಕೇಳ್ತಾಳೆ. ಅದಕ್ಕೆ ಅವನು ನೀನು ನ್ಯಾಮಿ ರೀತಿ ಇದೆಯಾ ಅಂತ ಹೇಳಿದಾಗ ಟೆನ್ಷನ್ ಆಗಿ ಮತ್ತೆ ಹೊರಗಡೆ ಹೊರಟೋಗ್ತಾನೆ. ಸ್ವಲ್ಪ ಹೊತ್ನಲ್ಲಿ ಜೋರೋನ ಅವ್ಳಿಗೆ ಬರ್ತಾನೆ. ಹಾಗೆ ಬಂದಾಗ ಲೂಫಿ ನ್ಯಾಮಿ ಹತ್ರ ಕಾಯ ನಮ್ ಶಿಪ್ನ್ ಖಂಡಿತ ಕೊಡ್ತಾಳೆ, ಒಂದ್ ವೇಳೆ ಕೊಡದೆ ಹೋದ್ರೆ ನೀನ್ ಹೇಳ್ದಂಗೆನೆ ಶಿಪ್ನ್ ಕದ್ಕೊಂಡು ಇಲ್ಲಿಂದ ಹೊರಟೋಗೋಣ ಅಂತ ಒಂದು ಡೀಲ್ ಮಾಡ್ಕೋತಾರೆ. ಈ ಕಡೆ ಬಟ್ಲರ್ ಕಾಯ ನೋಡಿ, ನಾನು ಇಲ್ಲಿಗೆ ಬಂದಾಗ ನನ್ನ ಹತ್ರ ಏನೂ ಇರ್ಲಿಲ್ಲ, ನಿನ್ ಪ್ಯಾರೆಂಟ್ಸ್ ಎಲ್ಲ ತೀರ್ಕೊಂಡ್ಮೇಲೆ ಅವರು ನನ್ ಮೇಲೆ ತೋರಿಸಿರೋ ಆ ಪ್ರೀತಿನ ಮತ್ತೆ ನಿನ್ ಮೇಲೆ ತೋರ್ಸೋದಕ್ಕೆ ನಿನ್ನ ಈ ರೀತಿ ನೋಡ್ಕೊಳ್ಳೋದು ಒಂದ್ ಚಾನ್ಸ್ ಆಗಿತ್ತು. ನಿಂಗೇನಾದ್ರೂ ಆದ್ರೆ ನನ್ನಿಂದ ಖಂಡಿತ ತಡ್ಕೊಳಕ್ಕಾಗಲ್ಲ ಅಂತ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಕೆಲಸದವ್ರಿಬ್ರು ಕುಕ್ ಮಾಡಿ ಮುಗಿಸಿ ಅದ್ರಲ್ಲಿ ಒಬ್ಬನ ಟೇಸ್ಟ್ ಮಾಡೋಕ್ ಟ್ರೈ ಮಾಡಿದಾಗ ನೀನೇ ಹಾಕಿರೋ ವಿಷಯನ ನೀನೇ ತಿಂತೀಯ ಅಂತ ಅವನ ಬೈಯೋಕ್ ಶುರು ಮಾಡ್ತಾಳೆ. ವಿಷಯ ಏನು ಅಂದ್ರೆ ಆ ಬಟ್ಲರ್ ಮತ್ತೆ ಕೆಲಸದವರೆಲ್ಲ ಸೇರ್ಕೊಂಡು ಕಾಯದ್ ಬೇಕು ಅಂತಾನೆ ಸ್ಲೋ ಪಾಯ್ಸನ್ ಹಾಕಿ ಯಾವ್ದೋ ಒಂದ್ ರೀತಿ ರೋಗನ್ ಬರ್ಸಿದಾರೆ. ಇದೇ ಟೈಮ್ ಆ ಬಟ್ಲರು ಕೆಳಗಡೆ ಬಂದು ಅಲ್ಲಿರೋ ಒಂದ್ ಗ್ಲಾಸ್ ನಲ್ಲಿ ಕಲೆ ಇರೋದ್ ನೋಡಿ ಆ ಲೇಡಿ ಹತ್ರ ಇದೇನಿದು ಅಂತ ಕೇಳ್ತಾನೆ. ಆವಾಗ ಅವಳು ಇನ್ಮುಂದೆ ಈ ರೀತಿ ನಡೆಯಲ್ಲ ಅಂತ ಹೇಳಿದಾಗ ಅದಕ್ಕೆ ಅವನು ಇನ್ಮುಂದೆ ಯಾವತ್ತೂ ಈ ರೀತಿ ನಡಿಬಾರ್ದು ಅಂತ ಆ ಗ್ಲಾಸ್ ನಿಟ್ಟು ಹೊಡೆದಾಕಿ ಇವತ್ ರಾತ್ರಿ ಎಲ್ಲ ಸರಿಯಾಗಿರ್ಬೇಕು ಅಂತ ಏನೋ ಒಂದ್ ವಿಷಯನ ಇಂಡೈರೆಕ್ಟ್ ಆಗಿ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೆರೈನ್ ಶಿಪ್ ನಲ್ಲಿ ಗಾರ್ಪಾ ಕಾಬಿನ ತನ್ನ ರೂಮ್ ಕರ್ಕೊಂಡೋಗಿ ಶೋಗಿ ಏನೋ ಒಂದ್ ಗೇಮ್ ನ ಆಡೋಕ್ ಶುರು ಮಾಡ್ತಾರೆ. ಅದ್ರಲ್ಲಿ ಅವನು ಒಂದೊಂದ್ ಮೂಗು ಯೋಚನೆ ಮಾಡ್ತಾ ಇರೋವಾಗ ಗಾರ್ಪ ಅವನ್ನ ಸೋಲ್ಸಿ ನೀನು ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ರೆ ಯುದ್ಧ ಮುಗಿಸೋಕಾಗಲ್ಲ, ಅದರಿಂದ ಜಾಸ್ತಿ ಯೋಚನೆ ಮಾಡ್ಬೇಡ, ಇವಾಗ ನಿಂಗಿರೋದು ಬರೀ 2 ನಿಮಿಷ ಅಂತೇಳಿ ಮತ್ತೆ ಗೇಮ್ ನ ಶುರು ಮಾಡ್ತಾರೆ. ಈ ಸಲ ಕಾಬಿ ಯೋಚನೆ ಮಾಡದೆ ಫಾಸ್ಟ್ ಆಗಿ ಮೂವ್ ಮಾಡಿ ಕೊನೆ ಗಾರ್ಪ್ನ ಗೆದ್ಬಿಡ್ತಾನೆ. ಆವಾಗ ಅವರು ಹೌದು ನೀನೀಗ ಗೆದ್ದೆ, ಯಾಕಂದ್ರೆ ತಕ್ಷಣ ತೀರ್ಮಾನ ತಗೊಂಡೆ. ಇದೇ ರೀತಿನೇ ಪೈರಟ್ಸ್ ಗಳು ಕೂಡ ಅವ್ರಿಗೆ ಅರ್ಥ ಆಗೋ ಭಾಷೆ ಅಂದ್ರೆ ಯುದ್ಧನೇ, ಅದ್ರಲ್ಲೇ ನಾವು ಅವ್ರಿಗೆ ಉತ್ತರ ಕೊಡೋಣ. ಈಗ ಹೊಸದಾಗಿ ಹೊರಟಿರೋ ಈ ಪೈರಟ್ಸ್ ಗಳನ್ನ ಡೀಲ್ ಮಾಡೋವಾಗ ಅವ್ರನ್ನ ತಲೆಯಲ್ಲಿ ತಟ್ಟಿ ಕೆಳಗಡೆ ಕುಸೋದಕ್ಕೆ ಯಾರಾದ್ರೂ ಬೇಕು, ಅದಕ್ಕೆ ನೀನು ತಯಾರಾಗು ಅಂತ ಹೇಳಿ ಮತ್ತೆ ಗೇಮ್ ನ ಶುರು ಮಾಡ್ತಾರೆ. ಈಗ ಸ್ವಲ್ಪ ಹೊತ್ನೆಲ್ಲ ಹೆಲ್ಮಿ ಪಾಲಕ್ ಬಂದು ನಾವು ಕೈ ಬಿಟ್ಟಿರೋ ಒಂದು ಪೈರಟ್ ಶಿಪ್ ನ ಕಂಡಿದ್ವಿ ಅಂತ ಲೂಫಿ ತಯಾರು ಮಾಡಿರೋ ಫ್ಲಾಗ್ ಅನ್ನು ತೋರಿಸ್ತಾನೆ. ಅವ್ರು ತುಂಬಾ ದೂರ ಹೋಗಿರೋ ಚಾನ್ಸೇ ಇಲ್ಲ, ಪಕ್ಕದಲ್ಲಿ ಯಾವ್ದಾದ್ರು ಐಲ್ಯಾಂಡ್ ಇದೆಯಾ ಅಂತ ಹೇಳಿದಾಗ ಕಾಬಿ ಹೌದು ಅಂತ ಹೇಳ್ತಾನೆ. ಅದ್ ಸರಿ ಎಲ್ರು ಹೊರಡೋಕ್ ತಯಾರಾಗಿರಿ, ಆ ಪೈರಟ್ ಗಳನ್ನ ಇವತ್ತೇ ಕಂಡಿಡಿಬೇಕು, ಅದನ್ನ ನೀನೇ ಮಾಡ್ಬೇಕು ಅಂತ ಕಾಬಿ ಹೇಳ್ತಾರೆ. ಆಗ ಏನು ಇವನ ಅಂತ ಹೆಲ್ಮೆಟ್ ಕೇಳಿದಾಗ ಹೌದು ನಿನ್ ತಂದೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ತುಂಬಾ ದಿನ ಸರ್ವೈವ್ ಮಾಡಕ್ಕಾಗಲ್ಲ, ಮತ್ತೆ ಕಾಬಿ ನಿನ್ ಟ್ಯಾಲೆಂಟ್ ಇಂಪ್ರೂವ್ ಮಾಡಕ್ ಇದೆ ಸರಿಯಾದ ಸಮಯ, ಸರಿಯಾಗಿ ಯೂಸ್ ಮಾಡ್ಕೊಂತೀರಿ. ಅವ್ರಿಬ್ರು ಅಲ್ಲಿಂದ ಕಳ್ಸಿಕೊಡ್ತಾರೆ. ಈ ಕಡೆ ಇವರೆಲ್ಲ ತಮ್ಗೆ ಇಷ್ಟ ಇರೋ ಬಟ್ಟೆಗಳನ್ನ ಹಾಕೊಂಡು ಡಿನ್ನರ್ ತಯಾರಾಗಿರೋವಾಗ ಈಗ ಮೆರಿ ಅಂತ ಒಬ್ರು ಇವರು ಕಾಯಲ್ಲ ಮ್ಯಾನೇಜರ್, ಇವ್ರು ಅವ್ರಿಗೆ ತುಂಬಾನೇ ಹಾನೆಸ್ಟ್ ಆಗಿರ್ತಾರೆ. ಇವ್ರ ಹತ್ರ ನ್ಯಾಮಿ ಈ ಶಿಪ್ ಗಳನ್ನ ತಯಾರಿಸೋ ಬಿಸ್ನೆಸ್ ಬಗ್ಗೆ ಕೇಳಿ ತಿಳ್ಕೊಳ್ಳೋಕ್ ಟ್ರೈ ಮಾಡ್ತಾ ಇರೋವಾಗ ಇದೇ ಸಮಯ ಆ ಬಟ್ಲರ್ ಕಾಯ ಜೊತೆ ಕೆಳಗಡೆ ಬರ್ತಾನೆ. ಅವಳಿಗ ನ್ಯಾಮಿ ನೋಡಿ ನೀನ್ ಹಾಕೊಂಡಿರೋದು ನನ್ನ ಮಾಮ್ನ ಫೇವ್ರೆಟ್ ಡ್ರೆಸ್, ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರೋವಾಗ ಜೋರೋ ಬಟ್ಲರ್ ನ ನಿಮ್ನ ಎಲ್ಲೋ ನೋಡ್ದಂಗಿದೆ, ಫಂಕಿ ಬಾರ್ ವಿರರ್ ಬಾಲ್ ಐಲ್ಯಾಂಡ್ ಇಲ್ಗೇನಾದ್ರು ಹೋಗಿದ್ರ ಅಂತ ಕೇಳಿದಾಗ ಅದಕ್ಕೆ ಅವನು ಇಲ್ಲ ಹೋಗೋದು ಇಲ್ಲ ಅಂತ ಹೇಳಿ ಬೇರೆ ಶಿಪ್ ಗಳನ್ನ ತಯಾರಿಸೋ ಬಿಸ್ನೆಸ್ ನ ಬೇರೆ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಮಾತಾಡ್ತಾ ಇರೋವಾಗ ಇವನು ಇವತ್ತು ಅದೇನು ಬೇಡ, ಇವತ್ತು ಬರೀ ಸೆಲೆಬ್ರೇಷನ್ ಅಂತ ಹೇಳಿ ಎಲ್ರು ಡೈನಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಈಗ ಒಳಗಡೆ ಬಂದ್ಮೇಲೆ ಕಾಯ ನಾನಿವತ್ತು ಫಿಶ್ ತಗೊಳ್ಳ ಅಂತ ಕೇಳ್ತಾನೆ. ಅದಕ್ಕೆ ಆ ಬಟ್ಲರ್ ಕೆಲವು ಫುಡ್ಸ್ ಎಲ್ಲ ನಿಮ್ ಬಾಡಿಗೆ ಸೆಟ್ ಆಗಲ್ಲ, ಅದ್ ನಿಮ್ಗೆ ಗೊತ್ತು, ಅದರಿಂದ ಫಿಶ್ ನಿಮಗ್ ಬೇಡ ಅಂತ ಇವರು ವಿಷ ಪ್ರಿಪೇರ್ ಮಾಡಿರೋ ಬ್ಲೂ ಕಲರ್ ಸೂಪ್ ನ ಕಾಯ ಕೊಡ್ತಾನೆ. ವಿಷಯ ಏನು ಅಂದ್ರೆ ಕಾಯಿಗೆ ಇವತ್ತಿಗೆ 18 ವರ್ಷ ಕಂಪ್ಲೀಟ್ ಆಗಿ ಅವ್ಳ ಪ್ಯಾರೆಂಟ್ಸ್ ಪ್ರಾಪರ್ಟಿ ಎಲ್ಲ ಅವಳ ಕೈಗೆ ಬರ್ತಾ ಇದೆ. ಸೊ ಹಾಗೆ ಬಂದ್ಮೇಲೆ ಅವಳನ್ನ ಕೊಲೆ ಮಾಡಿ ಅವ್ಳ ಪ್ರಾಪರ್ಟಿನೆಲ್ಲ ತನಗ್ ಸ್ವಂತ ಮಾಡ್ಕೋಬೇಕು ಅಂತ ಆ ಬಟ್ಲರ್ ಪ್ಲಾನ್ ಮಾಡಿದಾನೆ. ಇವಾಗ ಲೂಫಿ ಈ ಶಿಪ್ ಗಳನ್ನ ತಯಾರಿಸೋ ಹಾರ್ಬರ್ ನಿಂದೇನ ಅಂತ ಕೇಳಿದಾಗ ಹೌದು ಅದನ್ನ ನನ್ನ ಪ್ಯಾರೆಂಟ್ಸ್ ಶುರು ಮಾಡಿದ್ರು, ಅವ್ರು ತೀರ್ಕೊಂಡ್ ಮೇಲಿಂದ ಮೆರಿನ ಅದನ್ನ ಮ್ಯಾನೇಜ್ ಮಾಡ್ತಾ ಇದಾರೆ. ಆದ್ರೆ ಇವತ್ತೆಲ್ಲ ಬದಲಾಗುತ್ತೆ, ಇನ್ಮೇಲಿಂದ ಅದಕ್ಕೆಲ್ಲ ಓನರ್ ನಾನು ಒಬ್ಳೆ ಅಂತ ಹೇಳ್ತಾಳೆ. ಇದನ್ ಕೇಳಿ ಲೂಫಿ ಒಳ್ಳೆ ವಿಷಯ, ನಮ್ಗೂ ಈಗ ಒಂದ್ ಶಿಪ್ ಬೇಕು, ಮತ್ತೆ ನಾವು ಪೈರಟ್ಸ್ ಗಳು ಅಂತ ನಿಜ ಹೇಳಿದಾಗ ಅವಳಿಗೆ ಯಾವ್ದು ನಂಬ್ತಾ ಇಲ್ಲ, ಯಾಕಂದ್ರೆ ಇವರೆಲ್ಲ ಯೂಸಫ್ ಜೊತೆ ಬಂದಿರೋದ್ರಿಂದ ಇವರು ಕತೆ ಕಟ್ತಾ ಇದಾರೆ ಅಂತ ಹಾಗೆ ನಮ್ದೇ ಮಾತಾಡ್ತಾಳೆ. ಆವಾಗ ಇವನು ಇಲ್ಲಿ ನೋಡು ಕಾಯ ನಿನ್ನ ಹತ್ರ ಕುರಿತಲ್ಲ ಇರೋ ಒಂದು ಒಳ್ಳೆ ಶಿಪ್ ಅದ, ಅದನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ, ದಯವಿಟ್ಟು ನಂಗೆ ಅದನ್ನ ಕೊಡ್ತೀಯಾ ಅಂತ ಕೇಳ್ತಾ ಇರೋವಾಗ ಕಾಯ ಕೆಮ್ಮಕ್ ಶುರು ಮಾಡ್ತಾಳೆ. ಆಗ ಬಟ್ಲರ್ ನೀವು ಕಾಯನ ಅಪ್ಸೆಟ್ ಮಾಡಿದಿರ, ಮರ್ಯಾದಿಂದ ಎಲ್ರು ಇಲ್ಲಿಂದ ಹೊರಡಿ ಅಂತ ಹೇಳ್ತಾ ಇರೋವಾಗ ಆಗ ಅವಳು ಇವತ್ತು ತುಂಬಾ ಲೇಟ್ ಆಯ್ತು, ಎಲ್ರು ಇಲ್ಲೇ ಸ್ಟೇ ಮಾಡ್ಲಿ ಅಂತ ಹೇಳಿ
ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಆ ಮೆರ್ರಿ ಕೆಳಗಡೆ ಬೇಸ್ಮೆಂಟ್ ನಲ್ಲಿರುವಾಗ ಸಡನ್ ಆಗಿ ಬಟ್ಲರ್ ಅಲ್ಲಿ ಬರ್ತಾನೆ. ಏನಂದ್ರೆ ಕಾಯ ತನ್ನ ಪ್ರಾಪರ್ಟೀಸ್ ನೆಲ್ಲ ಈ ಬಟ್ಲರ್ ಕೊಡ್ಬೇಕು ಅನ್ಕೊಂಡಿರ್ತಾಳೆ. ಅದರಿಂದ ಇವರು ನನ್ನ ತಕ್ಷಣ ಕಾಯ ಜೊತೆ ಮಾತಾಡ್ಬೇಕು, ಅವಳು ಈ ಬಿಸ್ನೆಸ್ ನೆಲ್ಲ ನಿಮಗ್ ಕೊಡ್ತಾ ಇರೋದು ನಂಗೇನೋ ಸರಿ ಅನಿಸ್ತಾ ಇಲ್ಲ, ಅವಳು ಆಲ್ರೆಡಿ ಕಷ್ಟದಲ್ಲಿದ್ದಾಳೆ, ಮತ್ತೆ ಅವಳನ್ನ ಮೋಸ ಹೋಗಕ್ ನನ್ ಖಂಡಿತ ಬಿಡಲ್ಲ ಅಂತ ಹೇಳಿದಾಗ ಇವಾಗ ತಾನೆ ಇವನು ತನ್ನ ಕೆಲಸ ತೋರ್ಸೋಕ್ ಶುರು ಮಾಡ್ತಾನೆ. ಈ ಕ್ಲಾಡ್ ಅವ್ರು ಅಲ್ಲಿ ಇಲ್ಲಿ ಅಂತ ಮೂವ್ ಆಗಿ ಮೆರ್ರಿನ ಎದುರಿಸಿ ಕೊನೆ ಹಿಂದೆಯಿಂದ ಚುಚ್ಚಿ ಅವ್ರನ್ನ ಸಾಯಿಸ್ಬಿಡ್ತಾನೆ. ಏನಂತ ನೋಡಿದ್ರೆ ಈ ಕ್ಲಾಡ್ ಅವ್ರನ್ನ ಕೈಗಳ ಬೆರಳಿನಲ್ಲಿ ಉಳ್ವರಿನ ರೀತಿನೇ ಕತ್ತಿಗಳೆಲ್ಲ ಹೊರಗಡೆ ಬರ್ತಾ ಇದೆ. ಇದರಿಂದ ಇವನು ಯಾವಾಗ್ಲೂ ಗ್ಲೌಸ್ ಹಾಕೊಂಡಿರ್ತಾನೆ. ಕಟ್ ಮಾಡಿಗ ಬಗ್ಗೆನ್ ತೋರಿಸ್ತಾರೆ. ಅವನಿಗ ಫಿಶ್ ಮ್ಯಾನ್ಸ್ ಎಲ್ಲ ಕಿಡ್ನಾಪ್ ಮಾಡಿ ತಗೋಬಂದು ಕಟ್ ಹಾಕಿರೋವಾಗ ಅವನು ಈ ಫ್ಯಾನ್ಸ್ ಕಾಟ ತಡಿಯೋಕಾಗಲ್ಲ, ನಿಮ್ಗೆ ಏನ್ ಬೇಕು, ಟಿಕೆಟ್ ಬೇಕಾ ಅಂತ ಕೇಳ್ತಾನೆ. ಆವಾಗ ಯಾರೋ ಒಬ್ಬ ನಾನೇನು ನಿನ್ ಫ್ಯಾನ್ ಅಲ್ಲ ಅಂತ ಹೇಳ್ತಾ ಹಾಗೆ ಹೊರಗಡೆ ಬರ್ತಾನೆ. ಇವ್ನು ಯಾರು ಅಂದ್ರೆ ಈಸ್ಟ್ ಬ್ಲೂನೇ ಕಂಟ್ರೋಲ್ ಮಾಡ್ತಾ ಇರೋ ಒಬ್ಬ ಪವರ್ಫುಲ್ ಆಗಿ ಪೈರೇಟ್, ಹೆಸರು ಆರ್ಲಾಂಗ್. ಇವನೊಬ್ಬ ಫಿಶ್ ಮ್ಯಾನ್. ಇವನಿಗ ಬಗ್ಗಿನ ಇದು ನನ್ ಸಮುದ್ರ, ಇಲ್ಲೇನಾದ್ರೂ ನೀನ್ ಬಾಲ ಬಿಚ್ಚೋಕ್ ಟ್ರೈ ಮಾಡಿದ್ರೆ ಅದಕ್ಕಾದ ಬೆಲೆನ್ ಕೊಡ್ಬೇಕು. ನೀನ್ ಇವಾಗ ಆರೆಂಜ್ ಸ್ಟೋನ್ ನ ಕೊಲ್ಲೆ ಹೊಡೆದು ನಂಗೆ ಅವಮಾನ ಮಾಡಿದ್ಯಾ ಅಂತ ಹೇಳಿದಾಗ ಹಾಗೆ ಇವನು ಇಲ್ಲ ನಿಂಗೆ ನಿಜವಾಗ್ಲೂ ಅವಮಾನ ಮಾಡಿರೋದು ಯಾರು ಗೊತ್ತಾ, ಒಬ್ಬ ಸ್ಟ್ರಾ ಹ್ಯಾಟ್ ಹಾಕೊಂಡಿರೋ ಪೈರೇಟ್, ಅವನ ಹೆಸರು ಲೂಫಿ. ಅವನು ಮೆರೈನ್ ಬೇಸ್ ಮೇಲೆ ದಾಳಿ ಮಾಡಿ ಆ ಗ್ರ್ಯಾಂಡ್ ಲೈನ್ ಮ್ಯಾಪ್ ತಗೊಂಡು ಈಗ ಒನ್ ಪೀಸ್ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ನೀನ್ ಇವಾಗ ನನ್ ಜೀವಂತವಾಗಿ ಬಿಟ್ರೆ ಅವ್ನು ಹುಡ್ಕೋದಿಕ್ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದಾಗ ಅದಕ್ಕೆ ಅವನು ಸರಿ ಅಂತೇಳಿ ಇವನು ಚೀಲ್ದೆಲ್ಲ ಕ್ಲೋಸ್ ಮಾಡ್ತಾನೆ. ಈ ಕಡೆ ಲೂಫಿ ಮತ್ತೆ ಝೋರೋ ತಿನ್ನೋಕೇನಾದ್ರೂ ಸಿಗುತ್ತಾ ಅಂತ ಕಿಚನ್ ಕಡೆ ಹೋಗ್ತಾ ಇರುವಾಗ ನ್ಯಾಮಿ ಅಲ್ಲಿರೋ ವಿಷಯಗಳನ್ನೆಲ್ಲ ಕದ್ದು ಒಂದ್ ಚೀಲದಲ್ಲಿ ತುಂಬ್ಕೋತಾ ಇದ್ದಲ್ಲ. ಇವಳು ಒಂದೊಂದು ವಿಷಯನೂ ಕದ್ದು ಬ್ಯಾಗ್ ನಲ್ಲಿ ಹಾಕೋತಾ ಕೊನೆಗೊಂದು ರೂಮ್ ಒಳಗಡೆ ಹೋಗ್ತಾಳೆ. ಆಕ್ಚುಲಿ ಇದೇ ಕಾಯನ್ ರೂಮ್. ಅವಳಿಗೆ ಇಲ್ಲೇನ್ ಮಾಡ್ತಾ ಇದೀಯಾ, ಏನಾದ್ರು ತೊಂದ್ರೆನಾ ಅಂತ ಕೇಳ್ತಾಳೆ. ಇಲ್ಲ ನಾನು ಬಾತ್ರೂಮ್ ನೋಡ್ಕೊಂಡೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಆಗ ಅವಳು ಸರಿ ಆ ಚೀಲದಲ್ಲಿ ಏನಿದೆ, ಹಾಗಾದ್ರೆ ನೀವೆಲ್ಲರೂ ನಿಜಾನೆ, ನೀವೆಲ್ಲ ಪೈರೇಟ್ಸ್ಗಳು, ಇಲ್ಲಿರೋ ವಸ್ತುಗಳೆಲ್ಲ ತುಂಬಾನೇ ಚೆನ್ನಾಗಿರ್ತಾವೆ, ಅದನ್ನ ನಾನು ಬಡವ್ರಿಗೆ ಡೊನೇಟ್ ಮಾಡ್ಬೇಕು ಅನ್ಕೊಂಡೆ. ಅಟ್ಲೀಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಹೋದ್ರೆ ನನ್ನ ಹತ್ರ ಇಷ್ಟೆಲ್ಲ ಇದ್ರು ಏನು ಪ್ರಯೋಜನನೇ ಇಲ್ಲ ಅಂತ ಹೇಳಿದಾಗ ಇದನ್ನೆಲ್ಲ ಕೇಳಿ ನ್ಯಾಮಿ ಹಾಗಾದ್ರೆ ನಾವಿಬ್ರು ಫ್ರೆಂಡ್ಸ್ ಆದ್ವು ಅಂತ ಕೇಳಿ ಹಾಗೆ ಇಬ್ರು ಮಾತಾಡಕ್ ಶುರು ಮಾಡ್ತಾರೆ. ಹಾಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ನ್ಯಾಮಿ ಕಾಯನ ಯೂಸೋಕ್ ಯಾರು ನಿನ್ ಬಾಯ್ ಫ್ರೆಂಡ್ ಅಂತ ಕೇಳಿದಾಗ ಇಲ್ಲ, ಅವ್ನ ತಾಯಿ ತೀರ್ಕೊಂಡ್ಮೇಲೆ ಅವನಿಗಂತ ಯಾರು ಇಲ್ಲ, ಅದರಿಂದ ನನ್ನ ಪೇರೆಂಟ್ಸ್ ಅವ್ನ ಕೆಲಸ ಕೊಟ್ರು, ಅವಾಗಿಂದಲೂ ಅವನ ನಮ್ಗೆ ಚೆನ್ನಾಗಿ ಗೊತ್ತು, ಅವನೊಬ್ಬ ಬೆಸ್ಟ್ ಫ್ರೆಂಡ್, ಅವನು ತಾನು ಮಾಡಿರೋ ಅಡ್ವೆಂಚರ್ಸ್ ಅಂತ ಹೇಳಿ ತುಂಬಾ ಕಥೆಗಳನ್ನ ಹೇಳ್ತಾ ಇದ್ದ, ಅದೆಲ್ಲ ಕಥೆಗಳು ಅಂತ ನಂಗೆ ಚೆನ್ನಾಗಿ ಗೊತ್ತಿದ್ರು, ಅದನ್ನ ಕೇಳಕ್ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಅಂತ ಕಾಯ ಅವನ ಬಗ್ಗೆ ಹೇಳ್ತಾ ಇರೋವಾಗ ಈ ಕಡೆ ನಮ್ಮ ಹುಡುಗರೆಲ್ಲ ಕಿಚನ್ ಬರ್ತಾರೆ. ಅಲ್ಲಿ ಆಲ್ರೆಡಿ ಯೂಸೋಪ್ ಇದ್ದಾನೆ. ಅವನೀಗ ಲೂಫಿನ ನೀನ್ ಹೇಳದ್ದಲ್ಲ ನಿಜಾನ, ನೀನೀಗ ಒನ್ ಪೀಸ್ ನೋಡ್ಕೊಂಡು ಹೋಗ್ತಾ ಇದ್ಯಾ, ನೀವು ನಿಜವಾದ ಪೈರೇಟ್ಸ್ ಗಳ ಅಂತ ಕೇಳಿದಾಗ ಹೌದು ನಾನು ಒನ್ ಪೀಸ್ ಕಂಡು ಹಿಡಿದು ಪೈರೇಟ್ ಗಳ ಕಿಂಗ್ ಆಗ್ತೀನಿ ಅಂತ ಲೂಫಿ ಹೇಳೋದನ್ನ ಕೇಳಿ ನಂಗೂ ಬರೋಕ್ ಆಸೆನೆ. ಆದ್ರೆ ಕಾಯ ಈ ರೀತಿ ಇರುವಾಗ ಅವನು ಒಂಟಿಯಾಗಿ ಬಿಟ್ಟು ನನಗೆ ಬರೋಕಾಗಲ್ಲ ಅಂತ ಹೇಳ್ತಾ ಸ್ಲಿಂಗ್ ಶಾಟ್ ನಿಂದ ಅಲ್ಲಿರೋ ಒಂದು ಪಾತ್ರೆನ ಸರಿಯಾಗಿ ಗೇಮ್ ಮಾಡಿ ಹೊಡೆದಾಗ ಇದನ್ನ ನೋಡ್ ಲೂಫಿ ನೀನ್ ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾ ಇದೀಯ ಅಂತ ಹೇಳ್ತಾನೆ. ಹೌದು ಇದನ್ನ ನನ್ನ ತಂದೆ ಕಲ್ಸ್ಕೊಟ್ರು, ಅವ್ರೊಬ್ರು ದೊಡ್ಡ ಪೈರೇಟ್, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಇಲ್ಲಿಂದ ಹೊರಟೋದ್ರು, ಮತ್ತೆ ಯಾವಾಗ್ಲಾದ್ರೂ ಬರ್ತಾರೆ, ಅವ್ರ ಹೆಸರು ಯಾಸೋಪ್ ಅಂತ ಹೇಳಿದಾಗ ಏನು ಯಾಸೋಪ, ಅವ್ರು ನಂಗೆ ಚೆನ್ನಾಗಿ ಗೊತ್ತು, ಅವ್ರು ಸ್ಯಾಂಕ್ಸ್ ಕ್ರೂ ನಲ್ಲಿದ್ರು, ನಮಗೂ ತುಂಬಾ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ರು ಅಂತ ಲೂಫಿ ಹೇಳಿದಾಗ ಇದನ್ನ ಕೇಳೋನು ತುಂಬಾನೇ ಆಶ್ಚರ್ಯ ಪಡ್ತಾನೆ. ಇವರಿಬ್ರು ಈ ರೀತಿ ಮಾತಾಡೋದು ನೋಡಿ ಝೋರೋ ನನ್ನಿಂದೆಲ್ಲ ತಡ್ಕೊಳಕ್ಕಾಗಲ್ಲ, ನಂಗೀಗ ಡ್ರಿಂಕ್ಸ್ ಬೇಕು, ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಯೂಸಫ್ ಬೇಸ್ಮೆಂಟ್ ನಲ್ಲಿ ಫೈನರ್ ಇದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋವಾಗ ಝೋರೋ ಲೂಫಿನ್ ಬರ್ತೀಯಾ ಅಂತ ಕರೀತಾನೆ. ಆಗ ಅವನು ಇಲ್ಲ ನಂಗೆ ಬೇಕಾಗಿರೋ ವಿಷಯ ಇಲ್ಲೇ ಇದೆ ಅಂತ ಹೇಳಿ ಅವರು ವಿಷಯ ಪ್ರಿಪೇರ್ ಮಾಡಿರೋ ಆ ಬ್ಲೂ ಕಲರ್ ಸೂಪ್ ನ ಪಾತ್ರೆ ಸಮೇತನೆ ಬಗ್ಸ್ಕೊಂಡು ಕುಡಿಯೋಕ್ ಶುರು ಮಾಡ್ತಾನೆ. ಇವರಿಬ್ರು ಈಗ ಬೇಸ್ಮೆಂಟ್ ಬಂದು ಡ್ರಿಂಕ್ಸ್ ಏನಾದ್ರು ಇದೆಯಾ ಅಂತ ಹುಡುಕ್ತಾ ಇರೋವಾಗ ಅಲ್ಲಿ ಮೆರ್ರಿ ಸತ್ ಬಿದ್ದಿರೋದು ನೋಡಿ ಯೂಸಫ್ ತುಂಬಾನೇ ಎದುರ್ಕೋತಾನೆ. ಆ ಝೋರೋ ಅವ್ರ ಬಾಡಿನಲ್ಲಿ 5 ಕತ್ತಿಗಳು ಚುಚ್ಚಿರೋದು ನೋಡಿ ಇದನ್ನ ನಾನು ಆಲ್ರೆಡಿ ಫೇಸ್ ಮಾಡಿದೀನಿ ಅಂತ ಹೇಳ್ತಾ ಇರೋವಾಗ ಇದೇ ಟೈಮ್ ಕ್ಲಾಡ್ ಬೇಸ್ಮೆಂಟ್ ನಲ್ಲಿ ಇಲಿಗಳೆಲ್ಲ ಏನ್ ಮಾಡ್ತಾ ಇವ ಅಂತ ಕೇಳ್ತಾ ಹತ್ರ ಬರ್ತಾನೆ. ಆವಾಗ ಇವನು 5 ಕತ್ತಿಗಳು ನೀನೇ ತಾನೇ ಬ್ಲಾಕ್ ಹೆಡ್ಸ್ ಪೈರೇಟ್ ನ ಕ್ಯಾಪ್ಟನ್, ಸತ್ತೋಗಿದ್ದೀನಿ ಅಂತ ನಾಟಕ ಮಾಡ್ತಾ ಇರೋ ಆ ಕುರು ಅಂತ ಕೇಳಿದಾಗ ಹೌದು ಆಕ್ಸನ್ ಮೋರ್ಗನ್ ಒಬ್ಬ ಏಡಿ, ಅವನ್ನ ನಾನು ಯೂಸ್ ಮಾಡ್ಕೊಂಡೆ, ಮತ್ತೆ ನನ್ನ ಪ್ಲಾನ್ ಯಾರೇ ಅಡ್ಡ ಬಂದ್ರು ಅವ್ರು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಝೋರೋನ್ ಅಟ್ಯಾಕ್ ಮಾಡೋಕೋಸ್ಕರ ಇವನು ಹತ್ರ ಬರ್ತಾನೆ. ಆಗ ತಕ್ಷಣನೇ ಲೇಡಿ ಒಂದ್ ಬಾಟಲ್ ಇಂದ ಝೋರೋನ್ ತಲೆ ಕೊಡ್ದು ಅವನ ಪ್ರಜ್ಞೆ ತಪ್ಪಿಸಿ ಇವಾಗ ಯೂಸೋಪ್ ಹಿಡ್ಕೊಳಕ್ ಟ್ರೈ ಮಾಡ್ತಾ ಇರೋವಾಗ ಆಗ ಅವನು ಒಂದ್ ಸಣ್ಣ ಗ್ಯಾಪ್ ನಿಂದ ಮೇಲೋಗಿ ಕೊನೆಗೆ ತಪ್ಪಿಸ್ಕೋತಾನೆ. ಇವಾಗ ಲೇಡಿ ಕ್ಲಾಡ್ ಅವ್ರ ಹತ್ರ ಯೂಸೋಪ್ ಈ ವಿಷಯನೆಲ್ಲ ಯಾರಿಗಾದ್ರೂ ಹೇಳಿ ನಮ್ ಪ್ಲಾನ್ ನೆಲ್ಲ ಕೆಡಿಸ್ಬಿಟ್ರೆ ಏನ್ ಮಾಡೋದು ಅಂತ ಕೇಳಿದಾಗ ಅದಕ್ಕೆ ಅವನೇನೇ ಹೇಳಿದ್ರು ಯಾರು ನಂಬಲ್ಲ, ನೀವೀಗ ಬಾಡಿ ಡಿಸ್ಪೋಸ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನ್ಯಾಮಿನು ಈಗ ಕಾಯ ಗುಡ್ ನೈಟ್ ಹೇಳಿ ಅಲ್ಲಿಂದ ಹೊರಟು ಇದು ಕದ್ದಿರೋ ಒಂದೊಂದು ವಿಷಯನೂ ನಂಗಿದು ಬೇಡ ಅಂತ ಮತ್ತೆ ಅಲ್ಲೇ ಇಡ್ತಾ ಇರೋವಾಗ ಈ ಕಡೆ ಈ ಕೆಲಸದವರಿಬ್ರು ಮೆರ್ರಿ ಮತ್ತೆ ಝೋರೋ ಬಾಡಿನ ಒಂದ್ ಬಾವಿನಲ್ಲಿ ಹಾಕಿ ಇಷ್ಟು ಚೆನ್ನಾಗಿರೋ ಈ ಕತ್ತಿಗಳನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಕೇಳಿದಾಗ ಆ ಲೇಡಿ ಯಾವ ಎವಿಡೆನ್ಸ್ ಬಿಡಬಾರ್ದು ಅಂತ ಆ ಕತ್ತಿಗಳನ್ನು ಬಾವಿ ಒಳಗಡೆ ಹಾಕಿ ಅಲ್ಲಿಂದ ಹೊರಟೋಗ್ತಾರೆ. ಯೂಸಫ್ ಈಗ ಊರ್ನೊಳಗಡೆ ತಪ್ಸ್ಕೊ ಬಂದು ಪೈರೇಟ್ಸ್ ಗಳು ಬಂದ್ರು ನಂಗೆ ಹೆಲ್ಪ್ ಮಾಡಿ ಅಂತ ಎಲ್ಲಾ ಮನೆ ಬಾಗಿಲು ಬಡಿತಾ ಇರೋವಾಗ ಆಗ್ತಾನೆ ಒಬ್ರು ಬಾಗಿಲು ತೆರೆದು ಕತೆ ಕಟ್ಟಿದ್ ಸಾಕು ಇಲ್ಲಿಂದ ಹೊರಟು ಹೋಗು ಅಂತ ಹೋಗಾಡ್ತಾರೆ. ಸೊ ತೋಲದ ಕತೆ ನಿಮ್ಗೆ ಗೊತ್ತಿರುತ್ತೆ, ಇವಾಗ ಇಲ್ಲಿ ನಡೆದಿರೋದು ಕೂಡ ಇದೆ. ಇದನ್ನೆಲ್ಲ ನೋಡಿ ಯೂಸಫ್ ಈಗ
ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅದ್ರಲ್ಲಿ ಇವನು ಚಿಕ್ಕವನಾಗಿರೋವಾಗ ಇದೇ ರೀತಿ ಇವನು ಪೈರೇಟ್ಸ್ ಗಳು ಬಂದ್ರು ಅಂತ ಕೂಗಾಡ್ತಾ ಇರೋವಾಗ ಇವನ್ನ ಯಾವಾಗ್ಲೂ ಬೈಯೋ ವ್ಯಕ್ತಿ ಇವನ್ ತಾಯಿ ಹತ್ರ ಇವನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡುವಂತ ಬಿಟ್ಟೋಗ್ತಾರೆ. ವಿಷಯ ಏನು ಅಂದ್ರೆ ಇವನ್ ತಂದೆನೂ ಕೂಡ ಒಬ್ರು ಪೈರೇಟ್, ಅದರಿಂದ ಅಪ್ಪ ಬರ್ತಾ ಇದಾರೆ ಅಂತ ಹೇಳೋಕ್ ಬದಲಾಗಿ ಪೈರೇಟ್ ಗಳು ಬರ್ತಾ ಇದಾರೆ ಅಂತ ಕೂಗಾಡಿರ್ತಾನೆ. ಇವಾಗ ಇವನ್ ತಾಯಿ ಈ ರೀತಿ ಮಾಡೋದ್ನೆಲ್ಲ ನಿಲ್ಸು ಅಂತ ಹೇಳ್ತಾರೆ. ಅವಾಗ ಇವನು ಅಪ್ಪ ಖಂಡಿತ ಬರ್ತಾರೆ, ಅದಾದ್ಮೇಲೆ ಎಲ್ಲ ಸರಿಯಾಗತ್ತೆ ಅಂತ ಹೇಳಿದಾಗ ಹೌದು ಅವ್ರು ಖಂಡಿತ ಬರ್ತಾರೆ ಅಂತ ಹೇಳ್ತಾ ಅವ್ರ ಹಾಗೆ ತೀರ್ಕೋತಾರೆ. ಇದನ್ನೆಲ್ಲ ಇವನು ಯೋಚನೆ ಮಾಡಿ ನನ್ ಯಾರು ನಂಬ್ತಾ ಇಲ್ಲ ಅಂತ ಫೀಲ್ ಮಾಡ್ತಾ ಇರೋವಾಗ ಇದೇ ಟೈಮ್ ಕಾಪಿ ಎಲ್ಲಿಗೆ ಬಂದು ನಾನ್ ನಂಬ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಎಪಿಸೋಡ್ ಮುಗಿಯುತ್ತೆ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಒನ್ ಪೀಸ್ ನ ಎಪಿಸೋಡ್ 4. ಲಾಸ್ಟ್ ಎಪಿಸೋಡ್ ನಲ್ಲಿ ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಶಿಪ್ ತಗೊಳ್ಳೋಕೋಸ್ಕರ ಕಾಯಲ್ ಮನೆಗ್ ಬಂದಾಗ ಅಲ್ಲಿ ಕಿರೋ ಅನ್ನೋಬ್ಬ ಪೈರೇಟ್ ಬಟ್ಲರ್ ರೀತಿ ನಾಟಕ ಮಾಡ್ತಾ ಕಾಯಲ್ ಪ್ರಾಪರ್ಟೀಸ್ ನೆಲ್ಲ ಅಪಹರಿಸಬೇಕು ಅಂತ ಪ್ಲಾನ್ ಮಾಡಿರ್ಬೇಕಾದ್ರೆ ಝೋರೋಗ್ ಅವನು ನಿಜವಾಗ್ಲೂ ಯಾರು ಅಂತ ಗೊತ್ತಾದಾಗ ಅವ್ನ ಕಡೆಯವರೆಲ್ಲ ಸೇರ್ಕೊಂಡು ಅವ್ನ್ ಹೊಡೆದು ಒಂದ್ ಬಾವಿ ಒಳಗಡೆ ಹಾಕಿರ್ತಾರೆ. ಸೊ ಝೋರೋ ಯಾರು, ಅವನ ಹತ್ರ ಏನಕ್ಕೆ 3 ಕಟನಗಳಿವೆ. ಇನ್ನೊಂದ್ ಕಡೆ ಕಾಬಿನು ಲೂಫಿನ್ ಹುಡುಕಿ ಅವ್ನ ಅರೆಸ್ಟ್ ಮಾಡೋಕೋಸ್ಕರ ಆ ಸಿರಪ್ ಅನ್ನೋ ವಿಲೇಜ್ ಬಂದ್ ಸೇರಿ ಯುಸೋಫ್ನ ಈಗ ಮೀಟ್ ಮಾಡಿದಾನೆ. ಅವನೀಗ ಏನ್ ಮಾಡ್ತಾನೆ, ಗಾರ್ಪೇನಕ್ ಲೂಫಿನ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋದನ್ನೆಲ್ಲ ಮುಂದೆ ನೋಡೋಣ. ಇದು ಒನ್ ಪೀಸ್ ಎಪಿಸೋಡ್ 4. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಝೋರೋ ಕಂಡ್ಬಿಟ್ಟು ತಾನಿವಾಗ ಇರೋದು ಬಾವಿ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾನೆ. ಈ ಕಡೆ ಯುಸೋಫ್ ಕಾಬಿಗ್ ನಡೆದಿರೋ ಎಲ್ಲಾ ವಿಷಯನೂ ಹೇಳಿ ಅವನ್ನ ಕಾಯಲ್ ಮನೆ ಕರ್ಕೊ ಬರ್ತಾ ಇರೋವಾಗ ಹೆಲ್ಮಿಪ್ಪು ಇವ್ನು ಹೇಳ್ತಾ ಇರೋದಲ್ಲ ಸುಳ್ಳು, ಯಾಕಂದ್ರೆ ಆ ಬ್ಲಾಕ್ ಕೇಟ್ಸ್ ಪೈರೇಟ್ ನ ಕ್ಯಾಪ್ಟನ್ ಆ ಕಿರೋನ ಕೊಂದಿರೋದು ನನ್ ತಂದೆ, ನಮ್ಗೀಗ ಬೇಕಾಗಿರೋದು ಆ ಸ್ಟ್ರಾ ಹ್ಯಾಟ್, ಅದರಿಂದ ಇವ್ನು ನಂಬೇಡ, ನಾವೀಗ ಅವ್ನ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿದಾಗ ಇದನ್ ಕೇಳಿ ಯುಸೋಫ್ ನೀವ್ ಹೇಳ್ತಾ ಇರೋದು ಲೂಫಿನ ಅಂತ ಕೇಳ್ತಾನೆ. ಹೌದು, ಅವ್ನು ಇವಾಗ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ಅವ್ರಿಗೆ ಸಿಗಾಕೊಂಡಿದ್ದಾನೆ, ನನ್ನಿಂದ ಒಬ್ನೇ ಮಾಡಕ್ಕಾಗಲ್ಲ, ನಂಗೆ ಹೆಲ್ಪ್ ಬೇಕು ಅಂತ ಕೇಳ್ತಾನೆ. ಸರಿ ನಾವು ನಿನ್ ಜೊತೆ ಬರ್ತೀವಿ ಅಂತ ಹೇಳಿ ಎಲ್ರು ಹೊರಟು ಆ ಕಡೆ ಬರ್ತಾ ಇದಾರೆ. ಇಲ್ಲಿ ನ್ಯಾಮಿ ಲೂಫಿ ಕಿಚನ್ ನಲ್ಲಿ ಪ್ರಜ್ಞೆ ತಪ್ಪಿದ್ದಾನೆ. ಸೊ ಅವ್ನಿಗೆ ಏನಾಯ್ತು ಅಂತ ನೋಡ್ತಾ ಇರೋವಾಗ ಇದೇ ಟೈಮ್ ಕ್ಲಾಡೋ ಕೆಳಗಡೆ ಬರ್ತಾ ಇರೋ ಶಬ್ದ ಕೆಲ್ಸುತ್ತೆ. ಇದರಿಂದ ಇವಳು ಒಂದು ಕ್ಯಾಬಿನ್ ನಲ್ಲಿ ಬಚ್ಚಿಟ್ಕೋತಾಳೆ. ಆವಾಗ ಅವರೆಲ್ಲ ಅಲ್ಲಿಗೆ ಬಂದು ಲೂಫಿ ಆ ಬ್ಲೂ ಕಲರ್ ಸೂಪ್ ನ ಫುಲ್ ಆಗಿ ಕುಡಿದು ಈ ರೀತಿ ಬಿದ್ದಿರೋದು ನೋಡಿ ಇಷ್ಟು ವಿಷನ್ ಕುಡಿದು ಇವನಿಂದ ಖಂಡಿತ ಜೀವಂತವಾಗಿರೋಕ್ ಸಾಧ್ಯನೇ ಇಲ್ಲ. ಸೊ ಆ ಝೋರನ್ ಹಾಕಿರೋ ಬಾವಿನಲ್ಲೇ ಇವನು ಹಾಕ್ಬಿಡಿ ಅಂತ ಇವರೆಲ್ಲ ಮಾತಾಡ್ತಾ ಇರೋವಾಗ ಇದನ್ನೆಲ್ಲ ಬಚ್ಚಿಟ್ಕೊಂಡು ನ್ಯಾಮಿ ಕೇಳಿ ಇವರು ಝೋರನು ಕೊಲೆ ಮಾಡಿದಾರೆ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾಳ. ಇದೇ ಸಮಯ ಮೆರೆನ್ಸು ಮನೆಗ್ ಬಂದು ಬಾಗಿಲ್ ಬಿಡಿದಾಗ ಕ್ಲಾಡ್ ಅವ್ರ ಕೆಲಸದವ್ರನ್ನ ನೀವಿಬ್ರು ಇಲ್ಲೇ ಇರಿ ಅಂತ ಹೇಳಿ ಹೊರಟು ಬಂದ್ ಬಾಗಿಲ್ ತೆರಿತಾನೆ. ಆವಾಗ ಮೆರೆನ್ಸ್ ಇರೋದ್ ನೋಡಿ ನೀವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಕಾಬಿ ಇಷ್ಟೊದ್ಮೇಲೆ ನಿಮ್ನ ಡಿಸ್ಟರ್ಬ್ ಮಾಡ್ತಾ ಇರೋದು ಸಾರಿ, ಇಲ್ಲಿ ಪೈರೇಟ್ಸ್ ಇರೋದಾಗ ಹೇಳಿದ್ರು ಅದರಿಂದ ಬಂದ್ವಿ ಅಂತ ಹೇಳ್ತಾ ಇರೋವಾಗ ಹಾಗೆ ಇವನೇ ಆ ಪೈರೇಟ್ ಕಿರೋ, ಇವನು ಮೆರಿನ ಕೊಲೆ ಮಾಡಿದಾನೆ, ಇವನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಆಗ ಅವನು ನಿಮ್ ಟೈಮ್ ವೇಸ್ಟ್ ಆಗಿರೋಕ್ ಸಾರಿ, ಯುಸೋಫಿಗ್ ಬುದ್ಧಿ ಸರಿ ಇಲ್ಲ, ಇದೇ ರೀತಿ ಸುಳ್ಗಳನ್ನ ಅವ್ನು ಯಾವಾಗ್ಲೂ ಹೇಳ್ತಾನೆ ಇರ್ತಾನೆ. ಈ ಊರಿನ ಜನರೆಲ್ಲ ಅವನ್ನ ಸರಿ ಮಾಡೋಕ್ ಟ್ರೈ ಮಾಡಿದ್ರು, ಆದ್ರೆ ಯಾರಿಂದಲೂ ಆಗ್ಲಿಲ್ಲ ಅಂತ ಹೇಳ್ತಾ ಇರೋವಾಗ ಅವನು ಅವನ ಕೈನಲ್ಲಿ ಕತ್ತಿ ಇದೆ ಬೇಕಾದ್ರೆ ಚೆಕ್ ಮಾಡಿ ಅಂತ ಹೇಳ್ತಾನೆ. ಆ ಕಾಬಿನೂ ಸರಿ ಅಂತ ಅವ್ನ ಕೈ ಚೆಕ್ ಮಾಡಿದಾಗ ಆ ರೀತಿ ಕತ್ತಿಗಳೇನು ಇವಾಗಿಲ್ಲ. ಇದರಿಂದ ಹೆಲ್ಮಿಪ್ಪು ನಿಮ್ ಡಿಸ್ಟರ್ಬ್ ಮಾಡೋದಕ್ಕೆ ಸಾರಿ, ನಾವೊಬ್ಬ ಪೈರೇಟ್ ನ ಹುಡ್ಕೋ ಬಂದ್ವಿ, ಅವನ ಹೆಸರು ಲೂಫಿ ಅಂತ ಹೇಳಿದಾಗ ಏನೋ ಲೂಫಿನ ಅವ್ನು ನಂಗೆ ಚೆನ್ನಾಗಿ ಗೊತ್ತು, ಅವನು ಯೂಸಫ್ ಜೊತೆ ಬಂದ, ಆದ್ರೆ ಇವಾಗ ಫುಲ್ ಆಗಿ ಡ್ರಿಂಕ್ ಮಾಡಿ ಫ್ಲಾಟ್ ಆಗಿದ್ದಾನೆ. ಸರಿ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ನು ತಗೋ ಬರ್ತೀನಿ ಅಂತ ಹೇಳಿ ಒಳಗಡೆ ಬಂದು ಆ ಕೆಲಸದವ್ರ ಹತ್ರ ಲೂಫಿನ ಮೇಲ್ ತಗೋಬರಕ್ ಹೇಳ್ತಾನೆ. ಈಗ ಯೂಸಫ್ ಕಾಬಿನ ಲೂಫಿನ ಒಬ್ಬ ಪೈರೇಟ್ ಈ ಕಿರೋ ರೀತಿಯಲ್ಲ ಅವ್ನು ತುಂಬಾನೇ ಒಳ್ಳೆಯವನು, ಕಾಯ ಬೇರೆ ಅಪಾಯದಲ್ಲಿದಲ್ಲ, ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಆಗ ಅವನು ಇಲ್ಲಿ ನೋಡು ಯೂಸಫ್ ನೀನ್ ಹೇಳು ಯಾವ್ದಕ್ಕೂ ಸಾಕ್ಷಿ ಅನ್ನೋದೇ ಇಲ್ಲ, ಅದರಿಂದ ನನ್ನಿಂದ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಈಗ ಸ್ವಲ್ಪ ಹೊತ್ನಲ್ಲಿ ಅವರು ಲೂಫಿನ್ ತಗೊಬಂದು ಇವ್ರ ಹತ್ರ ಕೊಟ್ಟು ಇವ್ನು ಜಾಸ್ತಿ ಡ್ರಿಂಕ್ ಮಾಡಿ ಈ ರೀತಿ ಫ್ಲಾಟ್ ಆಗಿದ್ದಾನೆ, ಸರಿ ತಗೊಂಡೋಗಿ ಅಂತೇಳಿ ಡೋರ್ ಕ್ಲೋಸ್ ಮಾಡ್ತಾ ಇರೋವಾಗ ಕಾಬಿ ನಾನು ಇನ್ನೂ ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಅವನ್ನ ತಡೆದು ನಿಲ್ಲಿಸ್ತಾನೆ. ಈಗ ಕಿಚನ್ ಎಲ್ಲ ಲೇಡಿ ಒಬ್ಳೆ ಪಾತ್ರೆಗಳನ್ನ ಕ್ಲೀನ್ ಮಾಡ್ತಾ ಇರೋವಾಗ ಸಡನ್ ಆಗಿ ನ್ಯಾಮಿ ಹೊರಗಡೆ ಬಂದು ಒಂದ್ ಫ್ಯಾನ್ ನಿಂದ ಅವ್ರ ತಲೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಈ ಸೌಂಡ್ ಈಗ ಕಾಬಿ ಕೇಳಿ ಏನದು ಅಂತ ಕೇಳಿದಾಗ ಅದಕ್ಕೆ ಅವನು ಈ ಮನೆ ತುಂಬಾ ಹಳೆದಾಗಿದೆ, ಅವಾಗ ಈ ರೀತಿ ಶಬ್ದ ಎಲ್ಲ ಕೇಳಿಸ್ತಾ ಇರುತ್ತೆ, ಸರಿ ನಂಗೀಗ ಕೆಲಸ ಇದೆ ಅಂತ ಡೋರ್ ಕ್ಲೋಸ್ ಮಾಡ್ತಾ ಇರೋವಾಗ ಇದನ್ನೆಲ್ಲ ಯೂಸಫ್ ನೋಡಿ ಇವರು ಹೆಲ್ಪ್ ಮಾಡಲ್ಲ ಅಂತ ಮತ್ತೆ ಪೈರೇಟ್ಸ್ ಗಳು ಬಂದ್ರು ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕೂಗಾಡ್ತಾ ಓಡೋಕ್ ಶುರು ಮಾಡಿ ಕೊನೆ ಕಾಯ ರೂಮ್ ಬರ್ತಾನೆ. ಬಂದು ಮನೆ ಒಳಗಡೆ ಪೈರೇಟ್ಸ್ ಇದಾರೆ, ನಿನ್ ಪ್ರಾಣಕ್ಕೆ ಅಪಾಯ, ಬಾ ಇಲ್ಲಿಂದ ಹೋಗೋಣ ಅಂತ ಕರೀತಾನೆ. ಹೌದು ನೀನೇ ತಾನೆ ಅವ್ರನ್ನ ಇನ್ವೈಟ್ ಮಾಡ್ದೆ, ತಡಿ ಕ್ಲಾಡ್ ಅವರು ಕಾಲ್ ಮಾಡ್ತೀನಿ ಅಂತ ಫೋನ್ ತಗೋತಾನೆ. ಆವಾಗ ಇವನು ಆ ಕ್ಲಾಡ್ ಅವರು ಒಬ್ಬ ಮೋಸವಾದ ಪೈರೇಟ್, ಅವನೀಗ ಆಲ್ರೆಡಿ ಮೆರಿನ್ ಕೊಂದ್ ಮುಗಿಸಿದಾನೆ, ಇನ್ನೂ ಕೊಲ್ಲೋಕ್ ತಯಾರಾಗ್ತಾ ಇದ್ದಾನೆ ಅಂತ ನಡೆದಿರೋ ವಿಷಯಗಳನ್ನೆಲ್ಲ ಹೇಳ್ತಾ ಇರೋವಾಗ ಅವಳು ಇದು ಯಾವ್ದು ನಮ್ದೆ, ಅವ್ರೇನಿಗೆ ಈ ರೀತಿ ಮಾಡ್ಬೇಕು, ಅವ್ರು ತುಂಬಾ ವರ್ಷಗಳಿಂದ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನೀನ್ ಯಾವಾಗ್ಲೂ ಹೇಳೋ ಕತೆ ರೀತಿನೇ ಇವಾಗ್ಲೂ ಸುಳ್ಳು ಹೇಳ್ತಾ ಇದೆಯಾ, ಸೊ ಇಲ್ಲಿಂದ ಹೊರಟು ಹೋಗು ಅಂತ ಅವ್ನ ಕಪಲ್ ಹೊಡೆದು ಬಿಡ್ತಾಳೆ. ಆಗ ಅವನು ನಾನು ಯಾವ್ದೇ ಕಾರಣಕ್ಕೂ ಇಲ್ಲಿಂದ ಹೋಗಲ್ಲ, ಓಡೋದ್ನ ನಿಲ್ಲಿಸ್ತೀನಿ, ನೀನ್ ಸೇಫ್ ಆಗಿರೋವರೆಗೂ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿ ಅಲ್ಲೇ ಕೂತ್ಕೊಬಿಡ್ತಾನೆ. ಇಲ್ಲಿ ಇವರಿಬ್ರು ಕಿಚನ್ ಬಂದು ಆ ಪ್ರಜ್ಞೆ ತಪ್ಪಿರೋ ಲೇಡಿನ ಎಬ್ಸಿ ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಅವಳು ನ್ಯಾಮಿನ ನಂಗೆ ಹೊಡೆದು ಪ್ರಜ್ಞೆ ತಪ್ಪಿಸಿದ್ಲು, ಮತ್ತೆ ನಾವು ಮಾತಾಡಿರೋ ಎಲ್ಲಾ ವಿಷಯಗಳನ್ನು ಬಚ್ಚಿಟ್ಕೊಂಡು ಕೇಳ್ಕೊಂಡಿದ್ದಲ್ಲ ಅಂತ ಹೇಳ್ತಾಳೆ. ಇದೇ ಸಮಯ ಗಂಟೆ 12 ಆಗಿ ಬೆಲ್ಲೋಡಿರುತ್ತೆ. ಹಾಗೆ ನೋಡಿ ಕ್ಲಾಡ್ ಅವ್ರು ಕಾಯಲ್ಲಿ 18 ವರ್ಷ ಕಂಪ್ಲೀಟ್ ಆಯ್ತು, ನಮ್ ನಾಟಕನೆಲ್ಲ
ಮುಗಿಸೋ ಸಮಯ ಇದು, ಅವಳ ಕತೆನೂ ಮುಗಿಸ್ಬಿಡೋಣ. ಸೊ ನಮ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಅದರಿಂದ ಎಲ್ಲಾ ಡೋರ್ಸ್ನು ಕ್ಲೋಸ್ ಮಾಡಿ ಅಂತೇಳಿ ಅವರಿಬ್ರು ಅಲ್ಲಿಂದ ಕಳಿಸ್ತಾನೆ. ಆಗ ಬಂದವರು ಡೋರ್ನೆಲ್ಲ ಕ್ಲೋಸ್ ಮಾಡ್ತಾ ಇರೋ ಸಮಯ ಇದನ್ನೆಲ್ಲ ಯೂಸೋಪ್ ನೋಡಿ ಇವೆಲ್ಲ ಏನು ಅಂತ ಕೇಳ್ತಾನೆ. ಆವಾಗ ಅವಳು ನನ್ನ ಪ್ಯಾರೆಂಟ್ಸ್ ಪೈರೇಟ್ ಗಳು ಯಾರು ಒಳಗಡೆ ಬರಬಾರ್ದು ಅಂತ ತಯಾರು ಮಾಡಿರೋ ಸೆಕ್ಯೂರಿಟಿ ಶೆಲ್ಟರ್ಸ್ ಅಂತ ಹೇಳ್ತಾ ಇರೋವಾಗ ತಕ್ಷಣನೇ ನ್ಯಾಮಿ ಅಲ್ಲಿಗೆ ಬಂದು ನೀವಾದ್ರೂ ಜೀವಂತವಾಗಿರಲ್ಲ ಅಂತ ಹೇಳಿದಾಗ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆವಾಗ ಇವಳು ಕ್ಲಾಡ್ ಅವರೊಬ್ಬ ಪೈರೇಟ್, ಅವನು ನಿಂಗೆ ಸ್ಲೋ ಪಾಯ್ಸನ್ ಹಾಕಿ ಈ ರೀತಿ ರೋಗ ಬರ್ಸಿದ್ದಾನೆ, ಮತ್ತೆ ಇವಾಗ ನಿನ್ನ ಕೊಲ್ಲೋಕ್ ಬರ್ತಾ ಇದ್ದಾನೆ, ನಮ್ಗೀಗ ಬೇರೆ ದಾರಿ ಇಲ್ಲ, ನಾವಿಲ್ಲಿಂದ ಹೊರಡಬೇಕು ಅಂತ ಹೇಳ್ತಾ ಇರೋವಾಗ್ಲೇ ಈ ಕಡೆ ಈ ಮೂವರು ತಮ್ಮ ರೂಪನೇ ಬದಲಾಯಿಸ್ಕೊಂಡು ಕಾಯನ್ ಕೊಲ್ಲೋಕೋಸ್ಕರ ಅವ್ಳ ರೂಮ್ ಹತ್ರ ಬಂದು ಅವಳ ಹೆಸರಿಡಿದು ಕರೀತಾ ಹಾಗೆ ಹುಡುಕೋಕ್ ಶುರು ಮಾಡ್ತಾನೆ. ಈಗ ಈ ವಿಷಯ ಇವ್ರಿಗೂ ಗೊತ್ತಾಗಿ ಈ ಶಟರ್ಸ್ ಗಳನ್ನ ಓಪನ್ ಮಾಡೋದಕ್ಕೆ ನನ್ನ ಪ್ಯಾರೆಂಟ್ಸ್ ರೂಮ್ ನಲ್ಲಿ ಇನ್ನೂ ಒಂದು ಟ್ರಿಗರ್ ಇದೆ ಅಂತ ಹೇಳ್ತಾ ಕಾಯ ಇದನ್ನೆಲ್ಲ ಒಂದು ಸೀಕ್ರೆಟ್ ಪ್ಯಾಸೇಜ್ ನಿಂದ ಕರ್ಕೊಂಡು ಹೋಗ್ತಾ ಇರುವಾಗ ಗೊತ್ತಿಲ್ಲ ಕೆಂಬಿಡ್ತಾಳೆ. ಆಗ ಈ ಶಬ್ದ ಕ್ಲಾಡ್ ಅವ್ರ ಕೆಲ್ಸಿ ನೀನ್ ಇಲ್ಲೇ ಇದೆಯಾ ಅಂತ ಕತ್ತಿಯಿಂದ ಚುಚ್ಚೋಕ್ ಶುರು ಮಾಡಿದಾಗ ಅದು ಅವ್ಳ ಕೈನ ಕತ್ತರಿಸ್ಬಿಡುತ್ತೆ. ತಕ್ಷಣ ಇವರು ಅಲ್ಲಿಂದ ಓಡೋಕ್ ಶುರು ಮಾಡ್ತಾರೆ. ಈಗ ಆ ಕತ್ತಿನಲ್ಲಿ ರಕ್ತ ಇರೋದು ನೋಡಿ ಇವ್ರು ಎಲ್ಗ ಹೋಗ್ತಾ ಇದಾರೆ ಅನ್ನೋ ವಿಷಯನ ಆ ಕ್ಲಾಡ್ ಅವ್ರು ಅರ್ಥ ಮಾಡ್ಕೋತಾನೆ. ಈಗ ಬಾವಿನಲ್ಲಿರೋ ಸೋರೋ ನೂಕ್ನೆಸ್ ಮೇಲ್ ಬರೋಕ್ ಟ್ರೈ ಮಾಡ್ತಾ ಇರೋವಾಗ ಇವಾಗ ತಾನೇ ಒಂದು ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಅದರಲ್ಲಿಬ್ರು ಕೆಂಜೆಟ್ಸು ಮಾರ್ಷಲ್ ಆರ್ಟ್ ನ ಪ್ರಾಕ್ಟೀಸ್ ಮಾಡ್ತಾ ಇರೋವಾಗ ಒಬ್ಬ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮತ್ತೊಬ್ಬನ ಸೋಲಿಸ್ತಾನೆ. ಅಲ್ಲಿ ಸೋತಿರೋ ಯಾರು ಅಂತ ನೋಡಿದ್ರೆ ಅವನೇ ನಮ್ ಸೋರೋ. ಇದರಿಂದ ಅವನು ಕೋಪದಲ್ಲಿ ಅಲ್ಲಿಂದ ಹೊರಟು ಹಾಗೆ ಬರ್ತಾ ಇರೋವಾಗ ಇವನ್ನ ಸೋಲಿಸ್ತವನು ತನ್ನ ಶೀಲ್ಡ್ ಅನ್ನು ತೆಗೆದಾಕಿ ಈ ಕಡೆ ಬರ್ತಾ ಇದ್ದಾನೆ. ಇವನಲ್ಲ ಇವಳೊಬ್ಳು ಹುಡುಗಿ, ಇವಳ ಹೆಸರು ಕ್ವೀನಾ. ಈ ಮಾರ್ಷಲ್ ಆರ್ಟ್ ನ ಕಲಿಸ್ತಾ ಇರೋ ಗುರು ಮಾಸ್ಟರ್ ನ ಮಗ್ಳು. ಇವಳಿಗ ಸೋರೋ ನೋಡಿ ನೀನ್ ಬೇಜಾರಾಗ್ಬೇಡ, ಇವತ್ ನಡೆದಿರೋ ವಿಷಯದಿಂದ ಏನಾದ್ರು ಕಲ್ತ್ಕೊಂಡಿ ಅಂತ ಕೇಳಿದಾಗ ಆಗ ಅವನು ಕಿಂಡಲ್ ಮಾಡೋದನ್ನ ನಿಲ್ಸು, ಒಂದಲ್ಲ ಒಂದಿನ ನೀನ ಸೋಲ್ಸಿ ಈ ಪ್ರಪಂಚದಲ್ಲೇ ಬೆಸ್ಟ್ ಫೈಟರ್ ಆಗ್ತೀನಿ. ಇವತ್ ನಾನು ಸೋತಿರೋ ಕಾರಣ ಈ ಮರದ ಕತಿಗಳ, ನಿಜವಾದ ಕತಿನಲ್ಲಿ ನನ್ ಜೊತೆ ಫೈಟ್ ಮಾಡಿ ನೋಡು ಅಂತ ಹೇಳಿದಾಗ ಅದಕ್ಕೆ ಅವಳು ಸರಿ, ನೀನು ನನ್ ಸೋಲ್ಸ್ಬೇಕಾದ್ರೆ ನಾನು ಕೊಲ್ಲೋಕ್ಕೂ ತಯಾರಾಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ಇವನು ಹಾಗೆ ಯೋಚನೆ ಮಾಡ್ತಾ ಆ ಬಾವಿನಿಂದ ಹೊರಗಡೆ ಬರೋಕ್ ಟ್ರೈ ಮಾಡ್ತಾ ಇರೋವಾಗ ನೆಕ್ಸ್ಟ್ ಇವರಿಬ್ರು ನಿಜವಾದ ಕತಿನಿಂದ ಫೈಟ್ ಮಾಡೋಕ್ ಶುರು ಮಾಡ್ತಾರೆ. ಈಗ ಝೋರೋ ಹತ್ರ ಎರಡು ಕತ್ತಿ ಇದ್ರು ಕೂಡ ಅವಳು ಒಂದ್ ಕತ್ತಿನೆಲ್ಲ ತುಂಬಾ ಚೆನ್ನಾಗಿ ಫೈಟ್ ಮಾಡಿ ಕೊನೆಗೆ ಅವನ್ನ ಸೋಲಿಸ್ಬಿಡ್ತಾಳೆ. ಕೊನೆಗೆ ಅವನು ನಿನ್ನ ಸೋಲ್ಸೋಕಾಗ್ಲಿಲ್ಲ, ನಾನು ಈ ಕಟಾನ ಮುಟ್ಟೋ ಅರ್ಹತೆನ ಕಲ್ಕೊಂಡಿದ್ದೀನಿ, ನನ್ ಕೊಂದ್ಬಿಡು ಅಂತ ಕೇಳ್ಕೊಂಡಾಗ ಅದಕ್ಕೆ ಅವಳು ಏನು ಮಾತಾಡದೆ ಅವನ್ನ ಮೇಲೆತ್ತಿ ಮುಚ್ಚಿನ ರೀತಿ ಮಾತಾಡ್ಬೇಡ, ನಿಂಗೂ ಟ್ಯಾಲೆಂಟ್ ಇದೆ, ಕಾಲ ಹೋಗ್ತಾ ಹೋಗ್ತಾ ನೀನ್ ತುಂಬಾನೇ ಬೆಟರ್ ಆಗ್ತೀಯಾ, ತುಂಬಾನೇ ಸ್ಟ್ರಾಂಗ್ ಆಗ್ತೀಯಾ, ಒಂದ್ ಕಡದಲ್ಲಿ ನನ್ನೇ ಮೀರಿಸ್ಬಿಡ್ತೀಯಾ, ಇದೇ ನೇಚರ್, ಕಾಲ ಹೋಗ್ತಾ ಹೋಗ್ತಾ ಹುಡುಗರೆಲ್ಲ ತುಂಬಾನೇ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಆ ಝೋರೋ ಈ ರೀತಿ ಮಾತಾಡೋದನ್ನ ನಿಲ್ಸು, ಯಾಕೆ ಬಿಟ್ಕೊಡ್ತೀಯಾ, ನಾವಿಬ್ರು ಫೈಟ್ ಮಾಡೋಣ, ಡೈಲಿ ಫೈಟ್ ಮಾಡೋಣ, ನಮ್ಮಲ್ಲಿ ಯಾರೋ ಒಬ್ರು ಈ ಪ್ರಪಂಚದ ಬೆಸ್ಟ್ ಫೈಟರ್ ಆಗ್ಬೇಕು, ಅದುವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರೋಣ ಅಂತೇಳಿ ಇಬ್ರು ಪ್ರಾಮಿಸ್ ಮಾಡ್ಕೋತಾರೆ. ಇದನ್ನೆಲ್ಲ ಇವನು ಹಾಗೆ ಯೋಚನೆ ಮಾಡ್ತಾ ಆ ಬಾವಿನಿಂದ ಮೇಲತ್ತೋಕ್ ತುಂಬಾ ಸಲ ಟ್ರೈ ಮಾಡ್ತಾನೆ, ಆದ್ರೆ ಅವನಿಂದ ಆಗ್ತಾ ಇಲ್ಲ, ಮತ್ತೆ ಮತ್ತೆ ಕೆಳಗಡೆ ಬೀಳ್ತಾನೆ. ಈಗ ಕೆಲವು ದಿನಗಳು ಕಳೆದ್ಮೇಲೆ ಝೋರೋ ಕ್ವೀನನ್ನ ಎಲ್ಲೆಲ್ಲೋ ಹುಡುಕ್ತಾನೆ, ಅವಳು ಎಲ್ಲೂ ಇಲ್ಲ. ಕೊನೆಗೆ ಮಾಸ್ಟರ್ ಹತ್ರ ಅವಳೆಲ್ಲಿ ಅಂತ ಕೇಳಿದಾಗ ಆಗ ಅವರು ಅವಳೊಂದು ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ಲು ಅಂತ ಹೇಳಿದಾಗ ಝೋರೋನಿಂದ ಇದನ್ನ ತಡ್ಕೊಳಕಾಗ್ದೆ, ಅವಳು ಸಾಯಬಾರ್ದಾಗಿತ್ತು, ನಮ್ ಪ್ರಾಮಿಸ್ ಮಾಡಿದ್ಲು ಅಂತ ಹೇಳ್ತಾ ತುಂಬಾನೇ ಫೀಲ್ ಮಾಡ್ತಾನೆ. ನೆಕ್ಸ್ಟ್ ಅವಳಿಗೆ ಫ್ಯೂನರಲ್ ನಡೀತಾ ಇರೋವಾಗ ಝೋರೋ ಅವಳ ಕಟಾನ ತಗೊಂಡು ಮಾಸ್ಟರ್ ಹತ್ರ ನನಗೆ ತಗೋಬೋದ ಅಂತ ಕೇಳಿದಾಗ ಆಗ ಅವರು ವಾಡೋ ಇಚಿಮೋಂಜಿ, ಇದು ತುಂಬಾನೇ ಅಪರೂಪವಾದ ಒಂದು ಕತ್ತಿ, ಇದನ್ನ ನಾನೇ ನಿಂಗೆ ಕೊಡ್ಬೇಕು ಅಂತ ಕೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಖಂಡಿತ ಈ ಪ್ರಪಂಚದ ಸ್ಟ್ರಾಂಗೆಸ್ಟ್ ಫೈಟರ್ ಆಗ್ತೀವಿ ಅಂತ ನಾವಿಬ್ರು ಪ್ರಾಮಿಸ್ ಮಾಡ್ಕೊಂಡಿದೀವಿ ಅಂತ ಹೇಳೋದನ್ ಕೇಳಿ ಅವರು ಸರಿ ತಗೋ ಅಂತ ಕ್ವೀನನ್ ಕಟಾನ ಝೋರೋ ಕೊಟ್ಟು ಬಿಡ್ತಾರೆ. ಇದೇ ಅವನ ಹತ್ರ ಇರೋ ಮೂರನೇ ಕಟಾನ. ಇದನ್ನೆಲ್ಲ ಝೋರೋ ಹಾಗೆ ಯೋಚನೆ ಮಾಡ್ತಾ ತುಂಬಾ ಕಷ್ಟಪಟ್ಟು ಆ ಬಾವಿನಿಂದ ಮೇಲತ್ತಿ ಕೊನೆಗೆ ಹೊರಗಡೆ ಬರ್ತಾನೆ. ಈ ಕಡೆ ಮೆರೈನ್ಸ್ ಎಲ್ಲ ಲೂಫಿನ್ ಉತ್ಕೋ ಬರ್ತಾ ಇರೋವಾಗ ಕಾಬಿ ನಾವೇನೋ ತಪ್ಪು ಮಾಡಿದ್ವಿ, ಯುಸೋಪ್ ಹೇಳೋದು ಸುಳ್ಳಿರ್ಬೋದು, ಆದ್ರೆ ಆ ಬಟ್ಲರ್ ತುಂಬಾನೇ ಬಿಯಡ ಕಾಣಿಸ್ತಾ ಇದ್ದಾನಂತ ಏನೇನೋ ಗುಣುತ್ತಾ ಬರ್ತಾ ಇರೋವಾಗ ಹೆಲ್ಮಿಪ್ಪೋ ಒಂದೊಳ್ಳೆ ಕೆಲಸ ಮಾಡಿ ಮುಗಿಸಿ ಯಾಕೆ ಈ ರೀತಿ ಗುಣುತ್ತಾ ಇದೆಯಾ, ಬೇಕಾದ್ರೆ ನೀನು ಪೈರಟ್ಗಳ ಜೊತೆನೆ ಸೇರ್ಕೋಬಿಡು. ಗಾರ್ಡ್ ತುಂಬಾನೇ ಸಂತೋಷ ಪಡ್ತಾರೆ, ಅವ್ರು ನಿನ್ ಮೇಲೇನು ನಂಬಿಕೆ ಇಲ್ಲ, ಅವರು ನಿನ್ ಯೂಸ್ ಮಾಡ್ಕೋತಾ ಇದಾರೆ ಅಂತ ಹೇಳಿದಾಗ ಇಲ್ಲ ನಾನು ನನ್ನ ಕೆಲಸ ಸರಿಯಾಗಿ ಮಾಡ್ತಾ ಇದ್ದೀನಿ, ನಿಂಗೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾ ಇರೋವಾಗ ಇದೇ ಟೈಮ್ ಲೂಫಿ ಏನೋ ಗುಣುಕ್ತಾನೆ. ಇದನ್ನ ಕೇಳೋನು ಅವನ ಹತ್ರ ಹೋದಾಗ ಲೂಫಿ ಅವ್ನ ಬಟ್ಟೆ ಮೇಲೆ ವಾಮಿಟ್ ಮಾಡಿ ಕಂಡ್ಬಿಡ್ತಾನೆ. ಅವನಿಗ ಕಾಬಿ ನೋಡಿ ಆ ಬಟ್ಲರ್ ಕಾಯ ಮತ್ತೆ ನನ್ನ ಫ್ರೆಂಡ್ಸ್ ನೆಲ್ಲ ಕೊಲ್ಲೋಕ್ ನೋಡ್ತಾ ಇದ್ದಾನೆ, ನನಗ ತಕ್ಷಣ ಹೋಗ್ಬೇಕು ಅಂತ ಹೇಳಿದಾಗ ನಿನ್ನ ಅರೆಸ್ಟ್ ಮಾಡೋಕೆ ಆರ್ಡರ್ ಮಾಡಿದಾರೆ ಅಂತ ಇವನು ಹೇಳ್ತಾನೆ. ನೀನು ಅಮಾಯಕರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಹಾಗಾದ್ರೆ ಬಿಡು ಅಂತ ಕೇಳ್ತಾ ಇರೋವಾಗ ಇದೇ ಟೈಮ್ ಅಲ್ಲಿ ಝೋರೋ ಬರ್ತಾನೆ. ಬಂದು ಹೆಲ್ಮೆಟ್ ತಗೊಂಡ್ ಬಿಟ್ಟು ಪ್ರಜ್ಞೆ ತಪ್ಪಿಸಿ ಇಬ್ರು ಅಲ್ಲಿಂದ ಹೊರಟಾಗ ಕಾಬಿ ಇದು ಮೆರಿನ್ಸ್ ನ ಆರ್ಡರ್, ನಾನ್ ನಿಮ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ, ಇಬ್ರು ನಿಂತ್ಕೊಳ್ಳಿ ಅಂತ ಕೂಗಾಡ್ತಾನೆ. ಆಗ ಲೂಫಿ ಇಲ್ಲಿ ನೋಡು ಕಾಬಿ, ನಿನ್ ಕೆಲ್ಸ ನೀನು ಖಂಡಿತ ಮಾಡ್ಲೇಬೇಕು, ಆದ್ರೆ ನಾನಿವಾಗ ನನ್ನ ಫ್ರೆಂಡ್ಸ್ ಕಾಪಾಡ್ಬೇಕು, ದಯವಿಟ್ಟು ನನ್ ತಡಿಬೇಡ ಅಂತ ಹೇಳಿ ಇಬ್ರು ಮನೆ ಕಡೆ ಹೊರಟೋಗ್ತಾರೆ. ಇಲ್ಲಿ ಇವರೆಲ್ಲ ಕಾಯನ್ ಪ್ಯಾರೆಂಟ್ಸ್ ರೂಮ್ ಬಂದು ಶಟರ್ ಗಳನ್ನ ಕಂಟ್ರೋಲ್ ಮಾಡೋ ಟ್ರಿಗರ್ ನ ಹುಡುಕ್ತಾ ಇರೋವಾಗ ಅವಳು ನಾವ್ ಆ ಕ್ಲಾಡ್ ಅವ್ರನ್ನ ನಮ್ ಕುಟುಂಬದಲ್ಲಿ ಒಬ್ಬ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಈ ರೀತಿ ಮಾಡ್ತಾನೆ ಅಂತ ಕನಸು
ಕನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ಇದೇ ತಪ್ಪಾಯ್ತು, ಇದನ್ನೇ ಗಮನಿಸ್ದೆ ಬಿಟ್ಟೆ ಅಂತ ಏನೇನೋ ಮಾತಾಡ್ತಾ ಇರೋವಾಗ ನ್ಯಾಮಿ ಇದ್ಯಾವುದೂ ನಿನ್ ತಪ್ಪಲ್ಲ, ಅವನಿದ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಿ ಆ ರೂಮ್ ನಲ್ಲಿರೋ ಟ್ರಿಗರ್ ನಿಗ ಕಂಡಿಡ್ದು ಎಲ್ಲಾ ಶಟರ್ಸ್ ಓಪನ್ ಮಾಡೋಕ್ ಟ್ರೈ ಮಾಡ್ತಾ ಇರೋವಾಗ ಅಲ್ಲಿಗ ಕ್ಲಾಡ್ ಅವ್ರು ಬರ್ತಾನೆ. ಇದನ್ನ ನೋಡಿ ಇವ್ರು ಟೇಬಲ್ ಕೆಳಗಡೆ ಬಚ್ಚಿಟ್ಕೋತಾರೆ. ಆಗಿ ಇವನು ಹೋ ಕಾಯ ಎಲ್ಲಿದ್ಯಾ, ಹೊರಗಡೆ ಬಾ, ಇಷ್ಟ ದಿನ ನೀನ್ ಯಾವ ರೀತಿ ನನ್ ತಲೆ ತಿಂತಾ ಇದ್ದೆ ಗೊತ್ತಾ? ಕ್ಲಾಡೋರ್ ನಂಗೆ ಟೀ ಬೇಕು, ಕ್ಲಾಡೋರ್ ಊಟ ಸರಿ ಇಲ್ಲ, ಹೋ ಕ್ಲಾಡೋ ನನ್ ಪ್ಯಾರೆಂಟ್ಸ್ ನೆನ್ಪಾಗ್ತಾ ಇದಾರೆ, ಈ ರೀತಿ ಎಲ್ಲ ನೀನ್ ಹೇಳೋದ್ನೆಲ್ಲ ಕೇಳಿ ನೀನ್ ಕುತ್ಕೊಂಡು ಕತ್ತರಿಸ್ಬಿಡ್ಬೇಕು ಅನಿಸ್ತಾ ಇತ್ತು ಅಂತೆಲ್ಲ ಹೇಳ್ತಾ ಅವನು ಒಂದೊಂದ್ ಜಾಗದಲ್ಲೂ ಹುಡುಕ್ತಾ ಇರೋವಾಗ ಈ ಕಡೆ ಲೂಫಿ ಮತ್ತೆ ಸೋರೋ ಶಟ್ರನ್ ಓಪನ್ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾರೆ. ಹಾಗ್ ಬಂದು ಲೂಫಿ ಒಂದ್ ಕಡೆ ಸೋರೋ ಒಂದ್ ಕಡೆ ಹುಡುಕೋಕ್ ಶುರು ಮಾಡಿದಾಗ ಇಲ್ಲಿ ಕಾಯ ಟೇಬಲ್ ಮೇಲಿರೋ ನೈಫ್ ಅನ್ ತಗೋತಾಳೆ. ಆಗ ನ್ಯಾಮಿ ಈ ರೀತಿ ಎಲ್ಲ ಮಾಡೋದ್ ಬೇಡ ಅಂತ ಹೇಳಿದಾಗ ಹೌದು ಖಂಡಿತ ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ತಕ್ಷಣನೇ ಇವರಿಬ್ರು ಹೊರಗಡೆ ಬಂದು ಆ ಕ್ಲಾಡ್ ಅವ್ರನ್ನ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡಿದಾಗ ಆಗ ಅವನು ಇವ್ರನ್ನ ಸರಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಆಗ ಇದನ್ನ ನೋಡಿ ಯೂಸಫ್ ಸ್ಲಿಂಗ್ ಶಾಟ್ ನಿಂದ ಅವನು ಗುರಿ ಇಟ್ಟು ಹೊಡೆದಾಗ ಅವನು ಆ ಮಾರ್ಬಲ್ ನ ಹಿಡ್ಕೊಂಡು ಇವನು ಹೊಡೆದಾಕ್ತಾನೆ. ಇನ್ನೊಂದ್ ಕಡೆ ಸೋರೋ ಇವ್ನೆಲ್ಲ ಹುಡುಕ್ತಾ ಇರೋವಾಗ ಆ ಕೆಲಸದವ್ರು ಇಬ್ರು ಇವ್ನ್ ಮತ್ತೆ ಬಂದಿರೋದ್ ನೋಡಿ ಇವನ್ ಜೊತೆ ಫೈಟ್ ಮಾಡಕ್ ಶುರು ಮಾಡ್ತಾರೆ. ಈಗ ಝೋರೋ ಅವ್ರ ಜೊತೆ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾ ಇರೋವಾಗ ಈ ಕಡೆ ಆ ಕ್ಲಾಡ್ ಅವ್ರ ಕಾಯನ ಕೊಲ್ಲಕಂತ ಬರ್ತಾನೆ. ಆಗ ಸಡನ್ ಆಗಿ ಒಂದ್ ಕೈ ಬಂದು ಅವನ ತಡಿಯತ್ತೆ. ಯಾರಂತ ನೋಡಿದ್ರೆ ಅದ್ ನಮ್ ಲೂಫಿ. ಅವನಿಗ ನನ್ ಫ್ರೆಂಡ್ಸ್ ಮುಟ್ಟಿ ನೀನ್ ದುಡ್ಡು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿದಾಗ ನಿನ್ನ ನಾಶ ಮಾಡೋಕೆ ಆಗಲ್ವಾ ಅಂತ ಕೇಳ್ತಾನೆ. ಅದ್ ಹೌದು, ಯಾಕಂದ್ರೆ ನನ್ ರಬ್ಬರ್ ಅಂತೇಳಿ ಅವ್ನ ಅಟ್ಯಾಕ್ ಮಾಡೋಕ್ ಶುರು ಮಾಡಿದಾಗ ಅವನು ಫಾಸ್ಟ್ ಆಗಿ ಮೂವ್ ಆಗಿ ಇವ್ನ ಏಟ್ನಿಂದ ತಪ್ಸ್ಕೊಂಡು ನನ್ ಜೊತೆ ಜಗಳ ಮಾಡಿ ಈಸಿಯಾಗಿ ಗೆದ್ಬಿಡ್ಬೋದು ಅನ್ಕೊಂಡ್ಯಾ? ಐ ಆಮ್ ಕ್ರೂ ಆಫ್ ದ 1000 ಪ್ಲಾನ್ಸ್. ನೀನು ತುಂಬಾನೇ ಪಾಪ, ನಿಂಗ್ ಪೈರಟ್ ಆಗ್ಬೇಕು ಅಂತ ತುಂಬಾ ಆಸೆನಾ? ಅದಂತ ಎಷ್ಟ್ ದಿನ ಸಮುದ್ರದಲ್ಲಿದ್ದ? ಒಂದ್ ವಾರ, ಒಂದ್ ತಿಂಗಳು? ಆದ್ರೆ ನಾನು ನನ್ನ ಜೀವನ ಪೂರ್ತಿ ಪೈರಟ್ ಕ್ಯಾಪ್ಟನ್ ಆಗಿದ್ದೆ. ಒಂದ್ಸಲ ಕೂಡ ಕೊಲ್ಲೆ ಹೊಡೆಯೋದ್ರಲ್ಲಿ ಸೋತೆ ಇಲ್ಲ. ಅದಕ್ ಬದಲಾಗಿ ಏನ್ ಸಿಕ್ತು ಗೊತ್ತಾ? ನನ್ ಜೀವನ ಪೂರ್ತಿ ಕಷ್ಟ ಈಸ್ಟ್ ಬ್ಲೂ ನಲ್ಲಿ ಎಲ್ರು ಹುಡುಕೋ ಮುಖ್ಯವಾದ ಕ್ರಿಮಿನಲ್ ಆದೆ. ನಿಂಗೂ ಬೇಕಾಗಿರೋದು ಅದೇನಾ? ಒಂದ್ ರಾತ್ರಿನೂ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕಾಗಲ್ಲ, ಯಾಕಂದ್ರೆ ನಿನ್ ಕೊಲ್ಲೋಕಂತ ಮೆರೈನ್ಸು, ಪೈರೇಟ್ಸು, ನಿನ್ ಕ್ರೂಮೇಟ್ಸ್ ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ. ಅದ್ರಿಂದಲೇ ನಾನು ನನ್ನ ಕ್ರೂಮೇಟ್ಸ್ ನ ಲೆಕ್ಕಣೆ ಇಲ್ದಷ್ಟು ಕೊಲೆ ಮಾಡಿದೀನಿ ಅಂತ ಹೇಳ್ತಾ ಇವ್ನು ನೋಡಿಯೋ ಒಂದೊಂದ್ ಏಟ್ಗೂ ತಪ್ಸ್ಕೊಂಡು ಹಾಗೆ ಸುತ್ತಾಡಿ ಕೊನೆಗೆ ಲೂಫಿನ ಚುಚ್ಚಿಬಿಡ್ತಾನೆ. ಆಗ ಇವನು ನಾವೇನು ನಿಂಡ್ರಿತಿಯಲ್ಲ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ, ಒಬ್ರನ್ನೊಬ್ರು ಚೆನ್ನಾಗಿ ನೋಡ್ಕೋತೀವಿ. ಕೊಲ್ಲೆ ಹೊಡೆಯೋರು ಮಾತ್ರ ಪೈರಟ್ಸ್ ಅಲ್ಲ, ಇದು ಅಡ್ವೆಂಚರ್ ಸಂಬಂಧಪಟ್ಟಿರೋ ಒಂದ್ ವಿಷಯ, ಇದು ಸ್ವತಂತ್ರಕ್ಕಾದ ಒಂದ್ ವಿಷಯ ಅಂತ ಹೇಳ್ತಾ ಲೂಫಿ ಅವನು ಒಂದೊಂದ್ ನೋಡು ಗಮನಿಸೋಕ್ ಶುರು ಮಾಡಿ ಕೊನೆಗೆ ಅವನು ಒಂದ್ ಕಂಬದ ಮರೆನಲ್ಲಿ ನಿಂತಿರೋವಾಗ ಸರಿಯಾಗಿ ಒಂದ್ ಬಿಟ್ಟು ಇವಾಗ ಶುರು ಮಾಡೋಣ ಅಂತ ಕೇಳ್ತಾನೆ. ಈ ಕಡೆ ಸೋರೋನು ತುಂಬಾ ಚೆನ್ನಾಗಿ ಫೈಟ್ ಮಾಡಿ ಆ ಕೆಲಸದವ್ರನ್ನ ಹೊಡೆದು ಹಾಗೆ ಪ್ರಜ್ಞೆ ತಪ್ಪಿಸ್ತಾನೆ. ಇಲ್ಲಿ ಇವಾಗ ಲೂಫಿ ಆ ಕ್ಲಾಡ್ ಅವ್ರನ್ನ ಒಂದೇಟ್ಗೂ ಸಿಗದೆ ಹಾಗೆ ತಪ್ಸ್ಕೊಂಡು ಕೊನೆಗೆ ಅವನ್ನ ಹಿಡ್ಕೋತಾನೆ. ಹಾಗೆ ಹಿಡ್ಕೊಂಡು ಇವನು ತನ್ನ ರೆಗ್ಯುಲರ್ ಸ್ಟೈಲ್ ನಲ್ಲಿ ತನ್ನ ತಲೆನ ಇವಾಗ ಎಳೆದು ಬಿಟ್ಟಾಗ ಆ ಕ್ಲಾಡ್ ಅವ್ರ ಹಾಗೆ ಹಾರ್ಬಿಡ್ತಾನೆ. ಸೊ ಅವನ ಕತೆ ಮುಗುತ್ತೋ. ಈಗ ಬೆಳಗಾದ್ಮೇಲೆ ಝೋರೋ ಇಬ್ರು ಕೆಲಸದವ್ರು ಕಟಾಕಿ ಬೌಂಟಿ ದುಡ್ಡು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇರೋವಾಗ ನ್ಯಾಮಿ ಬೇಡ, ನಾವಿರೋ ಜಾಗ ಮೆರೈನ್ಸ್ಗೂ ಆಲ್ರೆಡಿ ಗೊತ್ತಾಗಿದೆ, ನಾವ್ ತಕ್ಷಣ ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾಳೆ. ಆಗ ಲೂಫಿ ಸರಿ ನಮ್ಮ ಹತ್ರ ಶಿಪ್ಪೇ ಇಲ್ವಲ್ಲ, ಹೇಗ್ ಹೋಗೋದು ಅಂತ ಕೇಳಿದಾಗ ಆ ಕಾಯ ನನ್ನ ಹತ್ರ ಇದೆ ಅಂತ ಹೇಳಿ ಲೂಫಿ ಇಷ್ಟಪಟ್ಟು ತಗೋಬೇಕು ಅನ್ಕೊಂಡಲ್ಲ ಆ ಕುರಿತಲ್ಲ ಇರೋ ಶಿಪ್ ನ ಇವ್ರಿಗೆ ಗಿಫ್ಟ್ ಆಗಿ ಕೊಟ್ಬಿಡ್ತಾಳೆ. ಆಗ ಇದನ್ನ ನೋಡಿ ಲೂಫಿ ಇದ್ ನೋಡೋಕ್ ಮೆರ್ರಿ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಕಾಯ ಹೌದು ಅವ್ರು ತುಂಬಾ ಒಳ್ಳೆ ವ್ಯಕ್ತಿ, ನನ್ ಬೆಸ್ಟ್ ಫ್ರೆಂಡ್ ಕೂಡ ಅಂತ ಹೇಳ್ತಾಳೆ. ಆಗ ಇವನು ಅವ್ರ ನೆನಪಾಗಿದ್ದು ನಮ್ಮ ಹತ್ರ ಯಾವಾಗ್ಲೂ ಇರುತ್ತೆ, ನಾನು ಇದಕ್ಕೊಂದು ಹೆಸರಿಡ್ತೀನಿ ಅಂತ ಹೇಳಿ ದ ಗೋಯಿಂಗ್ ಮೆರ್ರಿ ಅಂತ ಆ ಶಿಪ್ ಒಂದು ಹೆಸರಿಡ್ತಾನೆ. ಈಗ ಲೂಫಿ ಯುಸೋಫ್ನ ನೀನು ಇವಾಗ ನಮ್ ಜೊತೆ ಬರ್ತಾ ಇದೀಯಾ, ನೀನ್ ತುಂಬಾ ಚೆನ್ನಾಗಿ ಶೂಟ್ ಮಾಡ್ದೆ ಮತ್ತೆ ಫ್ರೆಂಡ್ಸ್ ಬಿಟ್ಕೊಡ್ದೆ ನಿಂತ ನಿನ್ ತಂದೆ ಯಸೋಪ್ ಬಿಡ್ತೀನಿ, ನೀನು ಖಂಡಿತ ನನ್ ಗ್ರೂಪ್ ಬೇಕು ಬಾ ಅಂತ ಕರೆದಾಗ ಆಗ ಅವನು ಕಾಯ ಇಲ್ಲಿ ಒಂಟಿ ಆಗಿದ್ದಾನೆ, ಅವಳೊಬ್ಬಳನ್ನೇ ಬಿಟ್ಟು ನಾನಿನ್ ಬರೋಕ್ಕಾಗಲ್ಲ, ಅವ್ರ ಬಿಸ್ನೆಸ್ ನನ್ ಹೆಲ್ಪ್ ಬೇಕಾಗುತ್ತೆ, ನಾನು ಅವ್ರ ಜೊತೆನೇ ಇದ್ದು ಅವಳನ್ನ ನೋಡ್ಕೋಬೇಕು ಅಂತ ಹೇಳ್ತಾ ಇರೋವಾಗ ಅವಳು ಇಲ್ಲಿ ನೋಡು ಯೂಸೋ, ಇವಾಗ ನಾನು ನನ್ ನೋಡ್ಕೋಬೇಕಾಗಿರೋ ಸಮಯ ಇದು, ಈ ಬಿಸ್ನೆಸ್ ಅದು ನನ್ನ ಪ್ಯಾರೆಂಟ್ಸ್ ಕನಸು, ನಾನು ಏನಾದ್ರೂ ಮಾಡ್ಬೇಕಲ್ಲ, ಓದಿ ಡಾಕ್ಟರ್ ಆಗೋಣ ಅನ್ಕೊಂಡಿದೀನಿ, ಒಂದಲ್ಲ ಒಂದಿನ ನಾವಿಬ್ರು ಖಂಡಿತ ಮೀಟ್ ಮಾಡ್ತೀವಿ, ಹಾಗೆ ಮೀಟ್ ಮಾಡೋವರೆಗೂ ನನ್ನ ಕ್ಯಾಪ್ಟನ್ ಯೂಸೋಫ್ನ ನಿಜವಾದ ಕಥೆಗಳನ್ನ ಕೇಳೋಕ್ ಕಾಯ್ತಾ ಇರ್ತೀನಿ ಅಂತ ಹೇಳಿ ಅವನ್ನ ಕಿಸ್ ಮಾಡಿ ಎಲ್ರೂ ಅಲ್ಲಿಂದ ಕಲಿಸ್ಕೊಡ್ತಾಳೆ. ಇವಾಗ ಇವರಲ್ಲ ಹೊಸ ಶಿಪ್ ದ ಗೋಯಿಂಗ್ ಮೆರಿನಲ್ಲಿ ಜಾಲಿಯಾಗಿ ಟ್ರಾವೆಲ್ ಮಾಡ್ತಾ ಇರೋವಾಗ ಒಂದ್ ಲೈಟ್ ಬೋಟ್ ತೋರಿಸ್ತಾರೆ. ಯಾರು ಅಂತ ನೋಡಿದ್ರೆ ಅವನೇ ಆ ಪೈರೇಟ್ ಕಿರೋ, ಅವನೇನು ಸತ್ತಿಲ್ಲ, ಇವಾಗ ಅವನು ಈ ಐಲ್ಯಾಂಡ್ ನಿಂದ ತಪ್ಸ್ಕೊಂಡು ಹೋಗ್ತಾ ಇದ್ದಾನೆ. ಮೆರೈನ್ ಶಿಪ್ ನಲ್ಲಿ ಇವಾಗ ಕಾಬಿ ಕಾರ್ ಪತ್ರ ನೀವ್ ಹೇಳ್ದಂಗೆನೆ ನಾನ್ ಜಾಸ್ತಿ ಯೋಚನೆ ಮಾಡ್ಬಿಟ್ಟೆ, ನನ್ನಿಂದ ಲೂಫಿ ಹಿಡಿಯೋಕಾಗ್ಲಿಲ್ಲ, ನನ್ ಮೊದಲನೇ ಕೆಲಸದಲ್ಲೇ ಫೇಲ್ಯೂರ್ ಆದ ಅಂತ ಏನೇನೋ ಮಾತಾಡ್ತಾ ಇರೋವಾಗ ಅವರು ನೀನು ನಿನ್ನ ಹತ್ರನೇ ಸ್ಟ್ರಿಕ್ಟ್ ಆಗಿ ನಡ್ಕೋಬೇಡ, ಇದ್ರಿಂದ ಕಲ್ತಿರೋ ಪಾಠ ಯಾವಾಗ್ಲೂ ನಮ್ಮ ಹತ್ರ ಬ್ಯಾಕಪ್ ಪ್ಲಾನ್ ಅಂತ ಒಂದು ವಿಷಯ ಇರೋದು ತುಂಬಾನೇ ಮುಖ್ಯ, ನೀನ್ ಇವಾಗ ಮಾಡಿರೋದು ಒಳ್ಳೆ ವಿಷಯ ಅಂತೇಳಿ ಬೈನಾಕ್ಯುಲರ್ ನ ಕಾಬಿ ಕೊಟ್ಟು ನೋಡೋಕ್ ಕಳ್ಸ್ತಾರೆ. ಏನಂತ ನೋಡಿದ್ರೆ ನಮ್ ಹುಡುಗರೆಲ್ಲ ಇರೋ ದ ಗೋಯಿಂಗ್ ಮೆರ್ರಿ ತನ್ನ ಪೈನಟ್ ಶುರು ಮಾಡಿ ಇವ್ರು ಮುಂದೆ ಹೋಗ್ತಾ ಇದೆ. ಅಲ್ಲಿ ಇವಾಗ ಯುಸೋಫ್ ನಮ್ ಶಿಪ್ ಈಗ ಒಂದು ಹೊಸ ಫ್ಲಾಗ್ ರೆಡಿ ಮಾಡಿದೀನಿ ಅಂತ ಹೇಳಿ ತಗೊಂಬಂದ್ ತೋರಿಸಿದಾಗ ಅದ್ರಲ್ಲಿರೋ ಜಾಲ್ ಇರೋದು
ಸೋಲ್ಜರ್ ನೋಡೋಕೆ ಅವನ ರೀತಿನೇ ಕಾಣಿಸ್ತಾ ಇದೆ. ಆಗ ಲೂಫಿ, ನಾನು ಆಲ್ರೆಡಿ ನಮ್ಮ ಶಿಪ್ ಫ್ಲಾಗ್ ರೆಡಿ ಮಾಡಿದೀನಿ, ಮತ್ತೆ ನಾನೇ ಕ್ಯಾಪ್ಟನ್ ಅಂತ ಹೇಳಿದಾಗ ಯೂಸೋಪ್ ಇಲ್ಲ ನಾನು ಅಂತ ಹೇಳ್ತಾನೆ. ಹೀಗೆ ಇವರಿಬ್ರು ನಾನ್ ಕ್ಯಾಪ್ಟನ್ ನೀನ್ ಕ್ಯಾಪ್ಟನ್ ಅಂತ ಕಿತ್ತಾಡೋಕ್ ಶುರು ಮಾಡಿದಾಗ ಇದನ್ನೆಲ್ಲ ನೋಡಿ ನ್ಯಾಮಿ ನಗಾಡೋಕ್ ಶುರು ಮಾಡ್ತಾಳೆ. ಇದನ್ನ ನೋಡಿವ್ನು ಇನ್ಮೇಲಿಂದ ಏನು ತೊಂದರೆ ಇಲ್ಲ, ಎಲ್ಲ ಸ್ಮೂತ್ ಆಗೋಗುತ್ತೆ ಅಂತ ಹೇಳಿ ಮುಗಿಸಿದ ತಕ್ಷಣನೇ ಶಿಪ್ ಮೇಲೆ ಯಾರೋ ಅಟ್ಯಾಕ್ ಮಾಡೋಕ್ ಶುರು ಮಾಡ್ತಾರೆ. ಯಾರು ಅಂತ ಹೊರಗಡೆ ಬಂದ್ ನೋಡಿದಾಗ ಅವರೆಲ್ಲ ಮೆರೈನ್ಸು. ಆಗ ಲೂಫಿ ಗಾರ್ಬನ್ ನೋಡಿ ತಾತ ಅಂತ ಕರೀತಾನೆ. ಇದನ್ನ ಕೇಳಿ ಶಾಕ್ ಆದಾಗ ಈ ಎಪಿಸೋಡು ಇಲ್ಲಿಗೆ ಮುಗಿಯುತ್ತೆ.